ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಡಿಸೆಂಬರ್ 26 ನಮಗೆ ಒಂದು ದುಃಖದ ದಿನ, ವಿಷಾದದ ದಿನ. ಒಬ್ಬ ಪ್ರತಿಭಾನ್ವಿತ ಅರ್ಥಶಾಸ್ತ್ರಜ್ಞರನ್ನು ನಾವು ಕಳೆದುಕೊಂಡಿದ್ದೇವೆ. ಭಾರತದ ಆರ್ಥಿಕ ಸ್ಥಿತಿಯನ್ನೇ ಎತ್ತರಕ್ಕೆ ಕೊಂಡೊಯ್ದಿರತಕ್ಕಂಥ, ಭಾರತದ ಅಭಿವೃದ್ಧಿಯನ್ನು ಜಗತ್ತಿನ ಮಟ್ಟದಲ್ಲಿ ಪರಿಗಣಿಸುವಂತೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಕಳೆದುಕೊಂಡಿದ್ದೇವೆ. ಡಾಕ್ಟರ್ ಮನಮೋಹನ್ ಸಿಂಗ್ ಈಗ ನಮ್ಮ ನಡುವೆ ಇಲ್ಲ. ಅವರು ಉಸಿರಾಟ ನಿಲ್ಲಿಸಿ ಉಸಿರನ್ನು ಭಾರತದಲ್ಲಿ ಬಿಟ್ಟು ಹೋಗಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಭಾರತ ಕಂಡ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಅಂತ ಹೇಳ್ಬೋದು. ಜಗತ್ತಿನ ಕೆಲವು ಅರ್ಥಶಾಸ್ತ್ರಜ್ಞರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಕೂಡ ಒಬ್ಬರು. ಅಂದ ಮಾತ್ರಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಸುಖದ ಸುಪ್ಪತ್ತಿಗೆಯಲ್ಲೇನೂ ಬೆಳೆಯಲಿಲ್ಲ. ಅವರ ಬದುಕು ದುಸ್ತರವಾಗಿತ್ತು. ಕಷ್ಟಪಟ್ಟು ಓದಿ, ವಿದ್ಯಾರ್ಜನೆ ಮಾಡಿ, ಜ್ಞಾನ ಸಂಪಾದನೆ ಮಾಡಿ, ಪರದೇಶದಲ್ಲಿ ಪದವಿಗಳನ್ನು ಪಡೆದುಕೊಂಡು ಭಾರತಕ್ಕೆ ಅನೇಕ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ. ಎಷ್ಟೋ ಜನರಿಗೆ ಅವರು ಕೊಟ್ಟಿರ್ತಕ್ಕಂಥ ಕಾಣಿಕೆಗಳು, ಅಭಿವೃದ್ಧಿ ಪಥಗಳು ಗೋಚಿಸ್ತಾ ಇಲ್ಲ. ಅವರನ್ನು ಒಂದು ಗೊಂಬೆಯಾಗಿ ನೋಡಿರ್ತಕ್ಕಂಥ ಎಷ್ಟೋ ವ್ಯಕ್ತಿಗಳನ್ನು, ಮಾಧ್ಯಮಗಳನ್ನು ನಾವು ನೋಡಿದ್ದೇವೆ. ಡಾಕ್ಟರ್ ಮನಮೋಹನ್ ಸಿಂಗ್ ಆರ್ಥಿಕ ತಜ್ಞ, ಪಂಡಿತ, ಪ್ರತಿಭಾವಂತ, ಪ್ರಾಮಾಣಿಕ ಮತ್ತು ಇವೆಲ್ಲವುಗಳನ್ನು ಜಾರಿಗೆ ತರಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿರ್ತಕ್ಕಂಥ ವ್ಯಕ್ತಿ. ಒಬ್ಬ ವ್ಯಕ್ತಿ ಹತ್ತಿರ ಈ ಗುಣಗಳೆಲ್ಲ ಮೇಳೈಸುವುದು ಬಹಳ ಕಷ್ಟ ಸಾಧ್ಯ. ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಲ್ಲಿ ಈ ಗುಣಗಳೆಲ್ಲ ಮೇಳೈಸಿದವು. ಅವರು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದರು. ತಮ್ಮ ಪ್ರತಿಭೆಯಿಂದ, ಪಾಂಡಿತ್ಯದಿಂದ, ಸಹಜತೆಯಿಂದ, ಸರಳತೆಯಿಂದ ಎಲ್ಲರ ಹೃದಯವನ್ನು ಗೆದ್ದು ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದರು. ಭಾರತದ ಆರ್ಥಿಕ ಸ್ಥಿತಿಯನ್ನು ಮೇಲ್ಮಟ್ಟಕ್ಕೆ ಒಯ್ದರು. ಅನೇಕ ಡಿಗ್ರಿಗಳನ್ನು ಪಡೆದುಕೊಂಡಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಉತ್ತಮ ಆರ್ಥಿಕ ತಜ್ಞರಾಗಿದ್ದರು. ಸಾಮಾನ್ಯವಾಗಿ ಈ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ 3 ತೆರನಾದ ಪರಿಕಲ್ಪನೆಗಳು ನಮ್ಮೆದುರಿಗಿವೆ. ಇವುಗಳನ್ನು ಸಾಮಾನ್ಯವಾಗಿ ಸುದ್ದಿ ಮಾಧ್ಯಮಗಳು ಮರೆತು ಬಿಡ್ತವೆ. ಆ 3 ತೆರನಾದ ಪರಿಕಲ್ಪನೆಗಳು ಬೇರೆ ಬೇರೆ ರೀತಿ ಇವೆ. ಒಂದು ಡಾಕ್ಟರ್ ಮನಮೋಹನ್ ಸಿಂಗ್ ತೋರಿಸಿದ ಪರಿಕಲ್ಪನೆ ಮಾರ್ಗ. ಇನ್ನೊಂದು ಅಮರ್ತ್ಯ ಸೇನರು ತೋರಿಸಿದ ಆರ್ಥಿಕ ಪರಿಕಲ್ಪನೆ. ಮತ್ತೊಂದು ಮೊಹಮ್ಮದ್ ಯೂನಿಸ್ ತೋರಿಸಿದ ಮಾರ್ಗ. ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತು ಡಾಕ್ಟರ್ ಅಮರ್ತ್ಯ ಸೇನ್ ಇಬ್ಬರು ಭಾರತೀಯರು. ಡಾಕ್ಟರ್ ಮೊಹಮ್ಮದ್ ಯೂನಿಸ್ ಬಾಂಗ್ಲಾದೇಶದವರು. ಇವರು 3 ಆರ್ಥಿಕ ತಜ್ಞರಾಗಿದ್ದರೂ ಕೂಡ ತಮ್ಮ ಆರ್ಥಿಕ ಪರಿಕಲ್ಪನೆಯನ್ನು ಬೇರೆ ಬೇರೆ ರೀತಿಯಾಗಿ ಜಾರಿಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಡಾಕ್ಟರ್ ಮನಮೋಹನ್ ಸಿಂಗರು ಪ್ರಭುತ್ವದೊಂದಿಗೆ ಇದ್ದುಕೊಂಡು ಪ್ರಭುತ್ವದ ಭಾಗವಾಗಿ ಆ ಪ್ರಭುತ್ವಕ್ಕೆ ನಾನಾ ತೆರನಾದ ನೀಲಿನಕ್ಷೆಗಳನ್ನು ಕೊಟ್ಟು ಭಾರತವನ್ನು ಅಭಿವೃದ್ಧಿಯೆಡೆಗೆ ಕೊಂಡೊಯ್ಯಬೇಕು ಅಂತಕ್ಕಂಥ ಭಾವನೆ ಉಳ್ಳವರು. ಆ ಮಟ್ಟದಲ್ಲಿ ಅವರು ಸಫಲತೆಯನ್ನು ಕೂಡ ಪಡೆದುಕೊಂಡರು. ಡಾಕ್ಟರ್ ಅಮರ್ತ್ಯ ಸೇನ್ ಕಲ್ಯಾಣ ರಾಜ್ಯದ ಕನಸನ್ನು ಕಂಡವರು. ಅವರ ಪರಿಕಲ್ಪನೆ ಬೇರೆಯಾಗಿತ್ತು. ಬಾಂಗ್ಲಾದೇಶದ ಡಾಕ್ಟರ್ ಮೊಹಮ್ಮದ್ ಯೂನಿಸ್ ಸಮುದಾಯಗಳ ಮೂಲಕ ಅವರು ಬಾಂಗ್ಲಾದೇಶದ ಅಭಿವೃದ್ಧಿಯನ್ನು ಮಾಡುವುದು ಅಂತೇಳಿ
ಸಮುದಾಯಗಳನ್ನು, ಸಣ್ಣ ಸಣ್ಣ ಸಮುದಾಯಗಳನ್ನು ಸಂಘಟಿಸಿ ಅವುಗಳಿಗೆ ಆರ್ಥಿಕ ಶಕ್ತಿಯನ್ನು ಕೊಟ್ಟು ಬಾಂಗ್ಲಾದೇಶದ ಆರ್ಥಿಕ ಸ್ಥಿತಿಯನ್ನು ಮೇಲೆತ್ತಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥವ್ರು. ಇದರಲ್ಲಿ ಇಬ್ಬರು ಮಾತ್ರ ಸಫಲತೆಯನ್ನು ಪಡ್ಕೊಳ್ತಾರೆ. ಡಾಕ್ಟರ್ ಅಮರ್ತ್ಯ ಸೇನ್ ಅವರು ಕೂಡ ಪಡ್ಕೊಳ್ತಾರೆ, ಇಲ್ಲಂತಲ್ಲ. ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಆರ್ಥಿಕ ಸ್ಥಿತಿಯನ್ನು ಎತ್ತರಕ್ಕೆ ಕೊಂಡೊಯ್ದಷ್ಟು ಬೇರೆಯವರು ಕೊಂಡೊಯ್ಯಲಿಕ್ಕೆ ಆಗಲಿಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಎಂಥ ಪ್ರತಿಭಾವಂತ ಅಂದರೆ ಸ್ವಂತಾಗಿ ಆರಿಸಿ ಸಾಧ್ಯತೆ ಇಲ್ಲ. ಇಂದಿನ ಪ್ರಜಾಪ್ರಭುತ್ವದ ಚುನಾವಣೆಗಳಲ್ಲೂ ಹೇಗೆ ನಡೀತೇವೆ ಅನ್ನೋದು ನಿಮಗೆಲ್ಲ ಗೊತ್ತು. ಜೇಬಿನಲ್ಲಿ ದುಡ್ಡಿಲ್ಲ, ಸರಳತೆ, ಸಜ್ಜನಿಕೆ, ಪ್ರತಿಭೆ, ಪಾಂಡಿತ್ಯ ಮಾತ್ರ ಅವರ ಜೀವನ ಸಂಗಾತಿಗಳಾಗಿದ್ದವು. ಅವುಗಳಿಂದ ಅನೇಕ ಸ್ನೇಹಿತರನ್ನು ಪಡೆದುಕೊಂಡಿದ್ದರು. ಅನೇಕರು ಡಾಕ್ಟರ್ ಮನಮೋಹನ್ ಸಿಂಗರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗಮನಿಸಿದರು. ಹೀಗಾಗಿ ಡಾಕ್ಟರ್ ಮನಮೋಹನ್ ಸಿಂಗರನ್ನು ರಾಜಕೀಯಕ್ಕೆ ಕರೆತಂದರೆ ಭಾರತದ ಸ್ಥಿತಿ ಮೇಲ್ಮಟ್ಟಕ್ಕೆ ಹೋಗ್ತದೆ ಎನ್ನತಕ್ಕಂಥ ಕನಸನ್ನು ಅನೇಕರು ಕಂಡಿದ್ದರು. ಅವರಲ್ಲಿ ಜವಾಹರ್ಲಾಲ್ ನೆಹರು ಕೂಡ ಒಬ್ಬರು. ಜವಾಹರ್ಲಾಲ್ ನೆಹರು ಡಾಕ್ಟರ್ ಮನಮೋಹನ್ ಸಿಂಗಿಗೆ ಫೋನ್ ಮಾಡ್ತಾರೆ. ಅವರು ಪ್ರಧಾನಮಂತ್ರಿಯಾಗಿದ್ದಾಗ, ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಯಾಗಿದ್ದಾಗ ಮನಮೋಹನ್ ಸಿಂಗರಿಗೆ ಫೋನ್ ಮಾಡ್ತಾರೆ, ನೀವು ಕೇಂದ್ರ ಸರ್ಕಾರವನ್ನು ಸೇರಿಕೊಳ್ಳಿ, ನಾನು ನಿಮಗೆ ಒಂದು ಒಳ್ಳೆಯ ಸಚಿವ ಸ್ಥಾನವನ್ನು ಕೊಡ್ತೀನಿ ಅಂತೇಳಿ. ಅದಕ್ಕೆ ಮನಮೋಹನ್ ಸಿಂಗರು ಒಪ್ಪಲಿಲ್ಲಂತೆ. ಯಾಕಂದರೆ ಅವರು ಪಂಜಾಬ್ ವಿಶ್ವವಿದ್ಯಾನಿಲಯದಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾಯಿದ್ರು. ನನ್ನನ್ನು ವಿದ್ಯಾರ್ಥಿಗಳು ಭಾಳ ನಂಬಿದ್ದಾರೆ, ಅಂಥ ವಿದ್ಯಾರ್ಥಿಗಳನ್ನು ಬಿಟ್ಟು ಹೋಗಲಿಕ್ಕೆ ನಾನು ಸಾಧ್ಯತೆ ಇಲ್ಲ. ಆದ ಕಾರಣ ನೀವು ಕೊಟ್ಟಿರ್ತಕ್ಕಂಥ ಆಫರನ್ನು ನಾನು ಅಷ್ಟೇ ನಯವಾಗಿ ನಿಮಗೆ ವಾಪಸ್ ಕೊಡ್ತಾ ಇದ್ದೇನೆ, ತಾವು ತಪ್ಪು ತಿಳಿಯಬಾರದು ಅಂತಕ್ಕಂಥ ಮಾತನ್ನು ಹೇಳ್ತಾ ಅದನ್ನು ನಿರಾಕರಿಸಿದಂತೆ. ನೋಡಿ, ಒಬ್ಬ ಪ್ರಧಾನಮಂತ್ರಿ ಯಾವುದೇ ಚುನಾವಣೆ ಇಲ್ಲದೆ ಒಬ್ಬ ಪ್ರತಿಭಾವಂತನನ್ನು ಕ್ಯಾಬಿನೆಟ್ನಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಈ ಪ್ರತಿಭಾವಂತ ನನಗೆ ಬೇಡ ಅಂತ ಹೇಳ್ತಾನೆ. ಈಗ ಗೊತ್ತು ನಿಮಗೆಲ್ಲ, ಎಷ್ಟೋ ಜನ ಕ್ಯಾಬಿನೆಟ್ನಲ್ಲಿ ಸೇರಬೇಕಾದ್ರೆ, ಮಂತ್ರಿಗಳಾಗಬೇಕಾದ್ರೆ ಅವರು ಮಾಡಬಾರ್ದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾವುದೇ ಪಕ್ಷಗಳಿರಲಿ, ಎಲ್ಲ ಪಕ್ಷಗಳಲ್ಲಿ ಕೂಡ ಅಂಥವರು ತುಂಬಿಕೊಂಡು ಬಿಟ್ಟಿದ್ದಾರೆ. ಆದರೆ ಮನಮೋಹನ್ ಸಿಂಗರು ಇದಕ್ಕೆ ಹೊರತಾಗಿದ್ದರು. ಅಷ್ಟೇ ಅಲ್ಲ, ನಂತರದ ದಿನಗಳಲ್ಲಿ ಏನು ಮಾಡ್ತಾರೆ, ಅವರು ಆ ಉಪನ್ಯಾಸವನ್ನು IMFಗೆ ಹೋಗ್ತಾರೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಗೆ ಹೋಗ್ತಾರೆ, ವಿಶ್ವಸಂಸ್ಥೆಗೆ ಹೋಗ್ತಾರೆ. ಆ ವಿಶ್ವಸಂಸ್ಥೆಯಲ್ಲಿ ಒಂದು ಆಫರ್ ಇರ್ತಾನೆ, ಒಪ್ಪಿಕೊಳ್ತಾರೆ. ಆ ಒಪ್ಪಿಕೊಂಡಾಗ ಭಾರತದಿಂದ ಮನಮೋಹನ್ ಸಿಂಗರಿಗೆ ಒಂದು ಕರೆ ಹೋಗುತ್ತೆ. ಏನು ಕರೆ ಅಂತಂದರೆ, ದೆಹಲಿಯಲ್ಲಿ ದ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇದೆ. ಆ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ಒಂದು ಭಾಗವಾಗಿ ತಾವು ಕಾರ್ಯನಿರ್ವಹಿಸಬೇಕು ಅಂತೇಳಿ ಪ್ರಧಾನಿಯವರು ಅವರಿಗೆ ಆಫರ್ ಕೊಡ್ತಾರಂತೆ. ಡಾಕ್ಟರ್ ಮನಮೋಹನ್ ಸಿಂಗರು ಅದನ್ನು ಭಾಳ ಸರಳವಾಗಿ, ಸುಲಭವಾಗಿ ಒಪ್ಪಿಕೊಂಡು ಬಿಡ್ತಾರಂತೆ. ಯಾಕಂದರೆ ಅವರು ಇಷ್ಟಪಟ್ಟದ್ದು, ಪ್ರೀತಿಸಿದ್ದು ಅದೇ ಉಪನ್ಯಾಸಕ ವೃತ್ತಿಯನ್ನು. ನೋಡಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಇಂಟರ್ನ್ಯಾಷನಲ್ ಸಂಸ್ಥೆಯನ್ನು ಬಿಟ್ಟು ಭಾರತದಲ್ಲಿರ್ತಕ್ಕಂಥ ಸ್ಕೂಲ್ ಆಫ್ ಎಕನಾಮಿಕ್ಸನ್ನು ಸೇರಬೇಕಾದ್ರೆ ಅವರ ಮೈಂಡು ಯಾವ ರೀತಿ ಹದಗೊಂಡಿರಬೇಕನ್ನೋದು ಇದು ವ್ಯಕ್ತಗೊಳಿಸ್ತಾ ಇದೆ. ಭಾರತದ ನಾನಾ ಹಂತಗಳಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗರು ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಅವುಗಳಿಗೆ ಮೆರಗನ್ನು ತಂದರು, ಅವುಗಳನ್ನು ಪ್ರಗತಿಯತ್ತ ಕೊಂಡೊಯ್ದರು. ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿರ್ಬೋದು, ಯೋಜನಾ ಉಪಾಧ್ಯಕ್ಷರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಸಲಹೆಗಾರರಾಗಿರ್ಬೋದು, UGCಯಲ್ಲಿ ಅಧ್ಯಕ್ಷರಾಗಿರ್ಬೋದು ಮತ್ತು ವಿತ್ತ ಸಚಿವರಾಗಿ ಕೂಡ ಕೆಲಸ ಮಾಡ್ತಾರೆ. ವಿತ್ತ ಸಚಿವರಾಗಿ ಅವರು ಕಾರ್ಯನಿರ್ವಹಿಸಿದ್ದು ಒಂದು ಭಾರತದ ಆರ್ಥಿಕ ಇತಿಹಾಸದಲ್ಲಿ ಒಂದು ಹೆಜ್ಜೆ, ಒಂದು ಮೈಲುಗಲ್ಲು ಅಂತ ನನಗೆ ಅನ್ನಿಸ್ತಾ ಇದೆ. ಏಕೆಂದರೆ ಅಲ್ಲಿವರೆಗೆ ವಿತ್ತ ಸಚಿವರಂದರೆ ಏನೋ ಬಜೆಟ್ ಮಂಡನೆ ಮಾಡೋದು, ಖರ್ಚು ವೆಚ್ಚ ತೂಗಿಸೋದು, ಸ್ವಲ್ಪ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೋಗೋದು, ಒಂದು ಥರ ಅದನ್ನು ಈ ಕಿರಾಣಿ ಅಂಗಡಿ ಪಟ್ಟಿಯಾಗಿ ನೋಡ್ತಾ ಇದ್ದರು. ಆದರೆ ಮನಮೋಹನ್ ಸಿಂಗ್ ಅದಕ್ಕೆ ಬೇರೆಯದೇ ರೂಪವನ್ನು ಕೊಟ್ಟರು. ಅನೇಕ ಸ್ಥಿತ್ಯಂತರಗಳು ನಡೆದಾಗ
ದೇಶದಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದಾಗ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಿ ಆಗ್ತಾರೆ. ಅವರು ಪ್ರಧಾನಿಯಾದಾಗ ಡಾಕ್ಟರ್ ಮನಮೋಹನ್ ಸಿಂಗರು ವಿತ್ತ ಸಚಿವರಾಗ್ತಾರೆ. ಡಾಕ್ಟರ್ ಮನಮೋಹನ್ ಸಿಂಗರು ವಿತ್ತ ಸಚಿವರಾಗಬೇಕಾದ್ರೆ ಈ ಸೋನಿಯಾ ಮೇಡಮ್ಮರ ಸಹಕಾರ ಅಷ್ಟೇ ಇರ್ತದೆ. ಯಾಕಂದರೆ ಪಿ ವಿ ನರಸಿಂಹರಾವ್ ಎಂಥ ವ್ಯಕ್ತಿ ಅಂತೇಳಿ ನಿಮಗೆಲ್ಲ ಗೊತ್ತು. ಸೋನಿಯಾ ಮೇಡಮ್ ಅವರು ಎಳೆದ ಮೇಲೆ ಅವರು ಕೆಲಸವನ್ನು ಮುಂದುವರಿಸ್ತಕ್ಕಂಥ ವ್ಯಕ್ತಿ. ಆಗ ಡಾಕ್ಟರ್ ಮನಮೋಹನ್ ಸಿಂಗರನ್ನು ಕರೆದು ವಿತ್ತ ಸಚಿವರನ್ನಾಗಿ ಮಾಡ್ತಾರೆ. 1990 ಸುಮಾರಕ್ಕಿರಬೇಕು. ಅವರು ವಿತ್ತ ಸಚಿವರಾದಾಗ ಭಾರತದ ಆರ್ಥಿಕ ಪರಿಸ್ಥಿತಿ ಭಾಳ ಬಿಗಡಾಯಿಸಿತ್ತು. ಭಾರತದ ಸಾಲ ಭಾಳ ಇತ್ತು. ಭಾರತ ಬೇರೆ ದೇಶಗಳಿಗೆ ಕೈಯೊಡ್ಡಿ ಸಾಲ ಕೇಳಿದಾಗ ನಿಮಗೆ ಸಾಲ ಹೇಗೆ ಕೊಡಬೇಕು, ನಾವು ಸಾಲ ತೀರಿಸುವ ತಾಕತ್ತಿದೆಯಾ, ನಿಮ್ಮದೊಂದು ದುರ್ಬಲ ರಾಜ್ಯ, ದುರ್ಬಲ ರಾಷ್ಟ್ರ, ದುರ್ಬಲ ಪ್ರಭುತ್ವ ಅಂತ ಹೀಯಾಳಿಸಿ ಅವರನ್ನು ವಾಪಸ್ ಕಳಿಸಿದರು. ಆದರೆ ಮನಮೋಹನ್ ಸಿಂಗ್ ಅದನ್ನು ತಿರುಗು ಮುರುಗು ಮಾಡಿದರು. ಯಾರು ಭಾರತಕ್ಕೆ ಸಾಲ ಕೊಡೋದಿಲ್ಲ ಅಂತೇಳಿ ಅಪಮಾನಿಸಿದರೋ ಅವರಿಗೆ ಮುಂಬರುವ ವರ್ಷಗಳಲ್ಲಿ ಸಾಲ ಎಷ್ಟು ಬೇಕಷ್ಟು ತಗೊಳ್ಳಿ ಅಂತೇಳಿ ಭಾರತಕ್ಕೆ ದುಂಬಾಲು ಬಿದ್ದರು. ಅದು ಡಾಕ್ಟರ್ ಮನಮೋಹನ್ ಸಿಂಗರ ವ್ಯಕ್ತಿತ್ವ. ಡಾಕ್ಟರ್ ಮನಮೋಹನ್ ಸಿಂಗರು ಮುಖ್ಯವಾಗಿ 3 ವಿಷಯಗಳ ಮೇಲೆ ತಮ್ಮ ಗಮನವನ್ನು ಹರಿಸ್ತಾರೆ. ಒಂದು ಖಾಸೀಕರಣ, ಇನ್ನೊಂದು ಉದಾರೀಕರಣ, ಮತ್ತೊಂದು ಜಾಗತೀಕರಣ. ಪ್ರೈವೇಟೈಸೇಷನ್, ಲಿಬರಲೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್. ಇವುಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅವುಗಳನ್ನು ಆರ್ಥಿಕ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡು ಭಾರತದ ಪರಿಸ್ಥಿತಿಯನ್ನೇ ತಿರುಗು ಮಾಡಿರ್ತಕ್ಕಂಥ ಪ್ರತಿಭಾವಂತ ಪಂಡಿತ ಡಾಕ್ಟರ್ ಮನಮೋಹನ್ ಸಿಂಗ್. ಈ ಕೆಲಸವನ್ನು ಭಾರತದಲ್ಲಿ ಯಾರೂ ಮಾಡಿರಲಿಲ್ಲ, ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಮನಮೋಹನ್ ಸಿಂಗರು ಬಂದ ಮೇಲೆ ಭಾರತದ ಆರ್ಥಿಕ ಪರಿಸ್ಥಿತಿಯೇ ಬೇರೆಯಾಯಿತು. ಈ ಉದಾರೀಕರಣ, ಖಾಸಗೀಕರಣ ಮತ್ತು ಈ ಜಾಗತೀಕರಣದಿಂದ ಭಾರತದ ಜನತೆಗೆ ಕೊಂಡುಕೊಳ್ಳುವ ಶಕ್ತಿಯನ್ನು ಒದಗಿಸಿಕೊಟ್ರು. ಆ ಕೊಂಡುಕೊಳ್ಳುವ ಶಕ್ತಿಯನ್ನು ಒದಗಿಸಿಕೊಂಡಾಗ ಭಾರತದ ಪ್ರಜೆಗಳಿಗೆ ದುಡ್ಡು ಆಡಲಿಕ್ಕೆ ಶುರುವಾಯಿತು. ಆ ದುಡ್ಡನ್ನು ಅವರು ಮಾರುಕಟ್ಟೆಯಲ್ಲಿ ವಿನಿಯೋಗಿಸಲಿಕ್ಕೆ ಶುರು ಮಾಡಿದರು. ಹೀಗಾಗಿ ಹಣ ಚಲಾವಣೆ ಪ್ರಾರಂಭವಾಯಿತು. ಹಣ ಚಲಾವಣೆ ಆದಾಗ ಉತ್ಪನ್ನ ಜಾಸ್ತಿ ಆಯಿತು, ಆ ಉತ್ಪನ್ನ ಖರ್ಚಾಯಿತು, ಮತ್ತು ಅದು ಜಮಾ ಆಯಿತು, ಮತ್ತು ಅದು ಈ ಆರ್ಥಿಕ ಪರಿಸ್ಥಿತಿಗೆ ಕುಮ್ಮಕ್ಕನ್ನು ಕೊಟ್ಟಿತು. ಇದನ್ನು ಸಾಮಾನ್ಯವಾಗಿ ಯಾರೂ ಮಾಡಿದ್ದಿಲ್ಲ. ಆದರೆ ಡಾಕ್ಟರ್ ಮನಮೋಹನ್ ಸಿಂಗರು ಆ ಕೆಲಸವನ್ನು ಮಾಡಿದರು. ಹೀಗಾಗಿ ಅತಿ ಬೇಗನೆ ಕೆಲವೇ ವರ್ಷಗಳಲ್ಲಿ ಭಾರತ ಜಗತ್ತಿನ ಆರ್ಥಿಕ ಅಭಿವೃದ್ಧಿಯನ್ನು ಪಡೆದಿರ್ತಕ್ಕಂಥ ಆರ್ಥಿಕ ಸ್ಥಿತಿಯನ್ನು ಪಡೆತಕ್ಕಂಥ ಒಂದು ರಾಷ್ಟ್ರವಾಯಿತು. 1991-95 ಸುಮಾರಿನಲ್ಲಿ ಎಷ್ಟೋ ರಾಷ್ಟ್ರಗಳು ಈ ಆರ್ಥಿಕ ಹಿಂಜರಿಕೆಯನ್ನು ಅನುಭವಿಸಿದವು. ಆದರೆ ಭಾರತ ಅದನ್ನು ಮೀರಿ ಬೆಳೀತು. ಅಷ್ಟೇ ಅಲ್ಲ, ಭಾರತದ ಪ್ರಧಾನಿಯಾಗಿ ಡಾಕ್ಟರ್ ಮನಮೋಹನ್ ಸಿಂಗರು ಕಾರ್ಯನಿರ್ವಹಿಸ್ತಾ ಇರುವಾಗ ಪೆಟ್ರೋಲ್ ದರ ಭಾಳ ಹೆಚ್ಚಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬ್ಯಾರೆಲ್ ಪೆಟ್ರೋಲಿಗೆ $110 $120 ಅಂಥ ಸ್ಥಿತಿಯಲ್ಲಿಯೂ ಕೂಡ ಏನು ಮಾಡಿದರು ಅವರು, ಈ ಪೆಟ್ರೋಲ್ ಬೆಲೆಯನ್ನು $110 $90 $100 ಮಾತ್ರ ಈ ಮಾರಾಟ ಮಾಡಿದರು ಭಾರತದಲ್ಲಿ. ಆದರೆ ಈಗ ನೋಡಿ, ಒಂದು ಡ್ರಮ್ಮಿಗೆ ದರ ಬ್ರೆಂಟ್ ಆಯಿಲ್ ಅಂತಾರೆ, ಅದರ ದರ 70-80 ಇದೆ, ಅಥವಾ 60-70 ಇರಬೇಕು. ಆದರೆ 60-70 ಇದ್ದರೂ ಕೂಡ ನಾವು ಪೆಟ್ರೋಲನ್ನು $110 ಕೊಟ್ಟು ಹಾಕಿಸ್ಕೊಳ್ಬೇಕಾಗಿದೆ. ಬ್ರೆಂಟ್ ಆಯಿಲ್ ದರ 110 ಇದ್ದಾಗ 60-70-80 ನಮಗೆ ಪೆಟ್ರೋಲ್ ಮಾಡಿರ್ತಕ್ಕಂಥ ಮನಮೋಹನ್ ಸಿಂಗ್ ನಂತರದ ದಿನಗಳಲ್ಲಿ ಬೇರೆ ಅಧಿಕಾರಿಗಳು ಬಂದಾಗ, ಬೇರೆ ಪ್ರಧಾನಮಂತ್ರಿಗಳು ಬಂದಾಗ ಆ ಬ್ರೆಂಟ್ ಆಯಿಲಲ್ಲಿ ಕಡಿಮೆ ಆಗಿದ್ದರೂ ಕೂಡ ಪೆಟ್ರೋಲಿನ ದರ ಕಡಿಮೆ ಆಗಲಿಲ್ಲ. ಡಾಲರ್ ಮುಂದೆ ರೂಪಾಯಿ ಕ್ಷೀಣವಾಗುತ್ತಿತ್ತು. ಅದನ್ನು ಮನಮೋಹನ್ ಸಿಂಗ್ ಭಾಳ ಕಟ್ಟುನಿಟ್ಟಾಗಿ ನಿಯಂತ್ರಣ ಮಾಡಿದರು. ಯಾಕಂದರೆ ಅವರಿಗೆ ಆರ್ಥಿಕ ಸ್ಥಿತಿಯ ಹೊರವುಗಳು ಚೆನ್ನಾಗಿ ಗೊತ್ತಿದ್ದು. ಹೀಗಾಗಿ ಅವರು ಏನು ಮಾಡಿದರು, ಅನೇಕ
ಸ್ಥಿತಿಗಳನ್ನು ಭಾರತದ ಆರ್ಥಿಕ ಸ್ಥಿತಿಗೆ ಅನ್ವಯಿಸಿ, ಭಾರತದ ಆರ್ಥಿಕ ಕ್ಷೇತ್ರಕ್ಕೆ ಅನ್ವಯಿಸಿ ಭಾರತದಲ್ಲಿ ಅಗಾಧವಾದ ಬದಲಾವಣೆಯನ್ನು ತಂದರು. ಅಲ್ಲಿವರೆಗೆ ಎಷ್ಟೋ ಜನ ಮಾತಾಡ್ತಾ ಇದ್ದರು, ಅಗಾಧವಾದ ಬದಲಾವಣೆ ಬರಬೇಕು, ಅದು ಬರಬೇಕು, ಇದು ಬರಬೇಕು ಅಂತೇಳಿ. ಆದರೆ ಅದನ್ನು ಕಾರ್ಯರೂಪಕ್ಕೆ ತಂದಿರ್ತಕ್ಕಂಥ ವ್ಯಕ್ತಿ, ಪ್ರತಿಭಾಪೂರ್ಣ ವ್ಯಕ್ತಿ, ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಮಾತ್ರ. ಮನಮೋಹನ್ ಸಿಂಗರು ಬೇರೆ ಪಕ್ಷದಲ್ಲಿದ್ದಾರೆ ಅಂತೇಳಿ ವಿರೋಧ ಪಕ್ಷಗಳು ಟೀಕೆ ಮಾಡುವ ಸಹಜ. ಆದರೆ ಟೀಕೆಗೆ ಕೂಡ ಒಂದು ಮಿತಿ ಇರ್ತದೆ. ಎಷ್ಟೋ ಸಲ ಈ ವಿರೋಧ ಪಕ್ಷಗಳು ಮಾಧ್ಯಮಗಳೇನಿರ್ತಾವಲ್ಲ, ಮಾನಸಿಕ ರೋಗಗ್ರಸ್ತ ಮಾಧ್ಯಮಗಳು ಡಾಕ್ಟರ್ ಮನಮೋಹನ್ ಸಿಂಗರ ಕೊಡುಗೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೂ ಕೂಡ ಅದನ್ನು ಸರಿಯಾಗಿ ಬಿಂಬಿಸಲಿಲ್ಲ. ಯಾಕಂದರೆ ಅವು ಮನಮೋಹನ್ ಸಿಂಗ್ ಎಸ್ಟಾಬ್ಲಿಷ್ ಆಗಿಬಿಟ್ರೆ, ಪ್ರತಿಷ್ಠಾಪನೆ ಆದರೆ ತಮ್ಮ ಬೇಳೆ ಬೇಯದಿಲ್ಲ ಅಂತಕ್ಕಂಥ ಒಳಗುದಿ ಅವುಗಳನ್ನು ಕಾಡ್ತಾ ಇತ್ತು. ಸಾಮಾನ್ಯವಾಗಿ ಮಾನಸಿಕ ರೋಗಗ್ರಸ್ತ ಮಾಧ್ಯಮಗಳು ಇದನ್ನು ಮಾಡ್ತಾ ಇದ್ದಾರೆ. ಭಾರತದಲ್ಲಂತೂ ಅದು ಅತಿ ಹೆಚ್ಚಿನ ರೀತಿಯಲ್ಲಿದೆ. ಯಾಕಂದರೆ ಆಗಿನ ಕಾಲದಲ್ಲಿ ಇನ್ನೂ ಸಾಮಾಜಿಕ ಮಾಧ್ಯಮಗಳು ಬೆಳವಣಿಗೆಯಾಗಿದ್ದಿಲ್ಲ ಈಗಿನಷ್ಟು. ಆಗ ಕೆಲವೇ ವ್ಯಕ್ತಿಗಳು ಮಾಡ್ತಕ್ಕಂಥದ್ದು, ಹಾಡ್ತಕ್ಕಂಥದ್ದು ಒಂದು ವರಪ್ರಸಾದ ಅಂತೇಳಿ ತಿಳ್ಕೊಳ್ತಿದ್ರು ಎಷ್ಟೋ ಜನ. ಅಂಥ ಮಾನಸಿಕ ರೋಗಗ್ರಸ್ತ ಮಾಧ್ಯಮಗಳು ಅವರು ಕೊಟ್ಟಿರ್ತಕ್ಕಂಥದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ. ಹೀಗೆ ಮನಮೋಹನ್ ಸಿಂಗ್ ಮೌನಿಯಾಗಿದ್ದುಕೊಂಡೇ ಏನು ಮಾಡ್ತಾರೆ, ಆರ್ಥಿಕ ಸ್ಥಿತಿಯನ್ನು ಬದಲಾವಣೆ ಮಾಡ್ತಾರೆ. ಎಷ್ಟೋ ಜನ ಡಾಕ್ಟರ್ ಮನಮೋಹನ್ ಸಿಂಗರನ್ನು ಮೌನಿ ಅಂತೇಳಿ ಕರಿತಾಯಿದ್ರು. ಅವರು ಮೌನಿ ಅಲ್ಲ, ಮೌನವಾಗಿದ್ದುಕೊಂಡೇ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಅಪ್ರತಿಮ ಪ್ರತಿಭಾವಂತ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಡಾಕ್ಟರ್ ಮನಮೋಹನ್ ಸಿಂಗರಂಥ ವ್ಯಕ್ತಿಗಳಿಗೆ ಮಾತಾಡಿ ಗೊತ್ತಿಲ್ಲ, ಕೆಲಸ ಮಾಡಿ ಗೊತ್ತಿದೆ. ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ ಅವರ ಜೀವನದ ಭಾಗವಾಗಿತ್ತು. ದೇಶದಿಂದ ತಾನೇನು ಪಡ್ಕೊಂಡಿದ್ದನೋ ಅದನ್ನು ದೇಶಕ್ಕೆ ಕೊಡಬೇಕಾಗಿತ್ತು. ಪಂಜಾಬದಿಂದ ಭಾರತಕ್ಕೆ, ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದು ಭಾರತದ ನೆಲದಲ್ಲಿ ಆಶ್ರಯ ಪಡೆದಿರ್ತಕ್ಕಂಥ, ಭಾರತೀಯನಾಗಿರ್ತಕ್ಕಂಥ, ಭಾರತದ ವ್ಯಕ್ತಿಯಾಗಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗರಿಗೆ ಭಾರತದ ಮೇಲೆ ಏನೋ ಒಂದು ಥರ ಅಭಿಮಾನ, ಏನೋ ಒಂದು ಥರ ನಿಷ್ಠೆ, ಭಾರತ ನನ್ನ ದೇಶ ಅಂತಕ್ಕಂಥ ಒಂದು ಕಲ್ಪನೆ ಇತ್ತು. ಹೀಗಾಗಿ ಭಾರತದ ಅಭಿವೃದ್ಧಿಗೆ ಅವರು ಸಾಕಷ್ಟು ಸಲ ಶ್ರಮಿಸಿದರು, ಅದರಲ್ಲಿ ಸಫಲತೆಯನ್ನು ಕೂಡ ಪಡ್ಕೊಂಡರು. ಈ ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತು ಬೇರೆ ಬೇರೆ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರ್ತಾರೆ. ಅದರಲ್ಲಿ ವಿಶೇಷವಾಗಿ RTI, ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ಎಜುಕೇಷನ್, ರೈಟ್ ಟು ಲೈವ್ಲಿಹುಡ್ ಅಂತಕ್ಕಂಥದ್ದು, ಮಾಹಿತಿ ಹಕ್ಕು, ಶಿಕ್ಷಣದ ಹಕ್ಕು ಮತ್ತು ಬದುಕುವ ಹಕ್ಕನ್ನು ಅವರು ಕಾರ್ಯರೂಪಕ್ಕೆ ತಂದರು. ಆಧಾರ್ ಕಾರ್ಡನ್ನು ಕೂಡ ಕಾರ್ಯರೂಪಕ್ಕೆ ತಂದರು. ಯಾಕಂದರೆ ಇವೆಲ್ಲ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಒಂದು ಏಜೆನ್ಸಿ ಬೇಕಾಗ್ತೈತೆ, ಅದನ್ನು ಗುರುತಿಸಲಿಕ್ಕೆ ಅದನ್ನು ಆಧಾರ್ ಕಾರ್ಡ್ ಮೂಲಕ ಅವರು ತಂದರು. ಆಧಾರ್ ಕಾರ್ಡನ್ನು ಉಪಯೋಗ ಮಾಡಿಕೊಂಡರು. ಆದರೆ ಅದೇ ಆಧಾರ್ ಕಾರ್ಡನ್ನು ವಿರೋಧಿಸತಕ್ಕಂಥ ಎಷ್ಟೋ ವ್ಯಕ್ತಿಗಳು ಇಂದು ಅದೇ ಆಧಾರ್ ಕಾರ್ಡ್ಲಿಂದನೇ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದು ಇತಿಹಾಸದ ಒಂದು ವ್ಯಂಗ್ಯ, ಡಾಕ್ಟರ್ ಮನಮೋಹನ್ ಸಿಂಗರಿಗೆ ಸಂದಿರ್ತಕ್ಕಂಥ ಒಂದು ಜಯ. ಈ RTI, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಪ್ರಕಾರ, ಮಾಹಿತಿ ಪ್ರಕಾರ ಎಷ್ಟೋ ಸಲ ಭ್ರಷ್ಟಾಚಾರ ನಡೆಯುತ್ತಲ್ಲ, ಆ ಭ್ರಷ್ಟಾಚಾರಗಳ ಮಾಹಿತಿ ಹೊರಗೆ ಬಂತು. ಅಲ್ಲಿವರೆಗೆ ಅದಿದ್ದಿಲ್ಲ. ಕಾಂಗ್ರೆಸ್ ಎಷ್ಟೋ ವರ್ಷಗಳವರೆಗೆ ಆಳ್ಕೆ ಮಾಡಿದರೂ ಕೂಡ ಅಲ್ಲಿದ್ದಿಲ್ಲ. ಆದರೆ ಮನಮೋಹನ್ ಸಿಂಗ್ ಜಾಣತನದಿಂದ, ಪ್ರತಿಭೆಯಿಂದ ಭಾಳ ಮೌನವಾಗಿಯೇ ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟನ್ನು ತಂದರು. ಆಗ ರೈಟ್ ಇನ್ಫಾರ್ಮೇಷನ್ ಪ್ರಭಾವ ಗೊತ್ತಿದೆ, ಎಷ್ಟೋ ಜನ ಅದನ್ನು ವಿರೋಧ ಮಾಡ್ತಿದ್ರೇನು. ಆದರೆ ವಿರೋಧ ಮಾಡಲಿಕ್ಕೆ ಕೂಡ ಅವಕಾಶ ಕೊಡದೇ ಇರತಕ್ಕಂಥ ಒಂದು ವಾತಾವರಣವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ನಿರ್ಮಾಣ ಮಾಡಿ ಈ ಮಾಹಿತಿ ಹಕ್ಕನ್ನು ಕೊಟ್ಟು ಒಳಗಿರ್ತಕ್ಕಂಥ ಒಂದು ಕಸಗಳೇನಿತ್ತಲ್ಲ, ಒಂದು ತೆರನಾದ ಕೆಲಸ ನಡೀತಿದ್ವಲ್ಲ, ಅವುಗಳನ್ನು ಹೊರಗೆ ಬರಲಿಕ್ಕೆ ಕಾರಣೀಕರ್ತರಾದರು. ಅಷ್ಟೇ ಅಲ್ಲ, ಒಂದಿಲ್ಲ ಒಂದು ದಿನ ಇಂಥವೆಲ್ಲ ಕೆಲಸ ಮಾಡಿದರೆ ನಿಮಗೆ ಶಿಕ್ಷೆ, ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥ ಒಂದು ಸಂದೇಶವನ್ನು ಅವರು ಈ ತಪ್ಪಿತಸ್ಥರಿಗೆ ಕೊಟ್ಟರು. ಅದೇ ರೀತಿ ರೈಟ್ ಟು ಎಜುಕೇಷನ್, ರೈಟ್ ಟು ಲೈವ್ಲಿಹುಡ್, ಮೊಟ್ಟ ಮೊದಲನೆಯದಾಗಿ ಬಿಸಿ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದವರು ಮನಮೋಹನ್ ಸಿಂಗ್. ಅವರನ್ನು ಬಿಸಿ ಊಟದ ಅಧಿಕಾರ ಅಂತ ಹೇಳ್ತಾರೆ. ನನಗೆ ಇವತ್ತು ಕೂಡ ನೆನಪಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬಿಸಿ ಊಟವನ್ನು ಜಾರಿಗೊಳಿಸಿದಾಗ ಕರ್ನಾಟಕದಲ್ಲಿ SM ಕೃಷ್ಣ
ಮುಖ್ಯಮಂತ್ರಿಯಾಗಿದ್ದವರು. ಎಸ್ ಎಂ ಕೃಷ್ಣ ಈಗ ಆಗೋದಿಲ್ಲ, ಇಷ್ಟು ಬೇಗನೆ ನೀವು ಅದನ್ನು ಕಾರ್ಯಗತಗೊಳಿಸಬೇಕಾದ್ರೆ ಹೇಗಾಗುತ್ತೆ, ಇದು ಭಾಳ ಕಷ್ಟ ಸಾಧ್ಯ ಅಂತ ಹೇಳಿದರು. ಆದರೆ ಮನಮೋಹನ್ ಸಿಂಗ್ ಅದಕ್ಕೆ ಒಪ್ಪಲಿಲ್ಲ. ನೀವು ಮನಸ್ಸು ಮಾಡಿದರೆ ಕಾರ್ಯಗತಗೊಳಿಸ್ತೀರಿ, ಇದನ್ನು ಕಾರ್ಯಗತಗೊಳಿಸಲೇಬೇಕಂತ ಹೇಳಿದರು. ನಂತರದಲ್ಲಿ ಅದು ಕಾರ್ಯಗತವಾಯಿತು. ಎಷ್ಟೋ ಜನ ಮಕ್ಕಳು, ಹಸುವಿನಿಂದ ಬಳಲ್ತಕ್ಕಂಥ ಮಕ್ಕಳು ಆ ಬಿಸಿ ಊಟವನ್ನು ಮಾಡಿ ಶಾಲೆಯ ಶಿಕ್ಷಣವನ್ನು ಮುಂದುವರಿಸ್ತಕ್ಕಂಥದ್ದು ನಾನೇ ಕಣ್ಣಾರೆ ನೋಡಿದ್ದೆ. ಶಾಲೆಗೆ ಬರ್ತಕ್ಕಂಥ, ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಎಷ್ಟೋ ಮಕ್ಕಳಿಗೆ ಒಂದೊಪ್ಪತ್ತಿನ ಊಟ ಕೂಡ ಭಾಳ ಕಷ್ಟ ಆಗಿತ್ತು. ಅಂಥವರಿಗೆ ಊಟವನ್ನು ಒದಗಿಸ್ತಕ್ಕಂಥ ಬಿಸಿ ಊಟದ ಮೂಲಕ ಅದು ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗರಿಗೆ ಹೋಗಬೇಕಾಗ್ತದೆ. ನಂತರದಲ್ಲಿ ಬಿಸಿ ಊಟ ಅದನ್ನು ಬೇರೆ ಬೇರೆ ರೀತಿಯಾಗಿ ಇದು ಮಾಡಿಕೊಂಡ್ರು. ಆ ಮಾತು ಬೇರೆ, ಅದಕ್ಕೆ ಮನಮೋಹನ್ ಸಿಂಗರು ಕಾರಣ ಅಲ್ಲ. ಯಾಕಂದರೆ ಯಾವುದೇ ಒಂದು ಒಳ್ಳೆಯ ಕೆಲಸ ಇದ್ದರೂ ಕೂಡ ಅಲ್ಲಿ ಕೆಟ್ಟ ಕೆಲಸವನ್ನು ಮಾಡ್ತಕ್ಕಂಥ ಹುಳುಗಳು ಇದ್ದೇ ಇರ್ತವೆ. ಈ ಮಾನಸಿಕ ರೋಗಗ್ರಸ್ತ ವ್ಯಕ್ತಿಗಳು ಇದ್ದೇ ಇರ್ತಾರೆ. ಆ ವ್ಯಕ್ತಿಗಳು ಅದಕ್ಕೆ ಕೆಟ್ಟ ಹೆಸರನ್ನು ತರ್ತಾರೆ. ಅದು ಸಹಜ. ಅದಕ್ಕೆ ನಾವು ಯಾರೂ ಅಧೈರ್ಯ ಆಗಬೇಕಾಗಿಲ್ಲ, ಭಯ ಪಡಬೇಕಾಗಿಲ್ಲ. ಅಂಥ ಬಿಸಿ ಊಟವನ್ನು ಸ್ಪಷ್ಟವಾಗಿ ಕಾರ್ಯರೂಪಕ್ಕೆ ತಂದಿರತಕ್ಕಂಥ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್. ಆ ಬಿಸಿ ಊಟ ಕೂಡ ಬಂದು ಬಹಳ ವಿಶೇಷವಾದದ್ದು. ಯಾಕಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಒಬ್ಬ ಪ್ರತಿಭಾವಂತ ಆರ್ಥಿಕ ತಜ್ಞ. ಗೋಡೌನ್ನಲ್ಲಿ ಎಷ್ಟೋ ಮೂಟೆಗಟ್ಟಲೆ ಈ ಕಾಳು ಕಡಿಗಳು ಚೆಲ್ಲಿ ಹೋಗ್ತಿದ್ದವು, ವೇಸ್ಟ್ ಆಗ್ತಾಯಿದ್ವು, ಇಲಿಗಳ ಹೆಗ್ಗಣಗಳ ಪಾಲಾಗ್ತಿದ್ದವು. ಅದನ್ನು ಮೇಂಟೈನ್ ಮಾಡಲಿಕ್ಕೆ ಎಷ್ಟೋ ಕೋಟಿ ಹಣ ಖರ್ಚಾಗ್ತದಂತೆ. ಅದನ್ನು ಇಲಿ ಹೆಗ್ಗಣಗಳ ಅಂತ ಮನುಷ್ಯ 2 ಕಾಲಿನ ಇಲಿ ಹೆಗ್ಗಣಗಳಿದ್ವಲ್ಲ, ಆ ಕೋಟಿಗಳನ್ನು ತಮ್ಮ ಜೇಬಿಗೆ ಇಟ್ಕೊಂಡು ಎಷ್ಟೋ ಶ್ರೀಮಂತರಾದರು, ಕೋಟಿಗಳ 1000 ಕೋಟಿಗಳ ಒಡೆಯರಾದರು. ಅದನ್ನು ಮನಮೋಹನ್ ಸಿಂಗ್ ಸ್ಪಷ್ಟವಾಗಿ ಗಮನಿಸ್ತಾರೆ. ಗಮನಿಸಿ ಏನು ಮಾಡ್ತಾರೆ, ಆ ಮೇಂಟೆನೆನ್ಸ್ಗೆ ಕೊಡ್ತಕ್ಕಂಥ ಖರ್ಚನ್ನು ಬಿಸಿ ಊಟಕ್ಕೆ ಕೊಟ್ಟು ಏನು ಮಾಡ್ತಾರೆ, ಆ ಬಿಸಿ ಊಟವನ್ನು ಕಾರ್ಯಗೊಳಿಸಿ ಜನಸಾಮಾನ್ಯರಿಗೆ, ಬಡವರಿಗೆ, ವಿದ್ಯಾರ್ಥಿಗಳಿಗೆ ಅದನ್ನು ಕೊಟ್ಟು ಅದಕ್ಕೆ ಒಂದು ವ್ಯಕ್ತಿತ್ವವನ್ನು ಕೊಡ್ತಾರೆ, ಅದಕ್ಕೆ ಒಂದು ಸ್ಥಾನವನ್ನು ಕಲ್ಪಿಸ್ತಾರೆ. ಮನಮೋಹನ್ ಸಿಂಗ್ ಒಬ್ಬ ಆರ್ಥಿಕ ತಜ್ಞರಾಗಿದ್ದರಿಂದ ಇದು ಸಾಧ್ಯ ಆಯಿತು. ಉಳಿದವರಿಂದ ಆಗಲ್ಲ, ಅಲ್ಲಿವರೆಗೆ ಯಾರೂ ಮಾಡೋಕ್ಕಾಗಿದ್ದೇ ಇಲ್ಲ. ಹೀಗಾಗಿ ಮನಮೋಹನ್ ಸಿಂಗ್ ಜನರ ಮನದಲ್ಲಿ, ಜನರ ಮಾನಸದಲ್ಲಿ ಉಳಿತಕ್ಕಂಥ ವ್ಯಕ್ತಿ ಆಗ್ತಾಯಿದ್ದಾರೆ. ನಾವು ಕಂಡಿರ್ತಕ್ಕಂಥ ಎಷ್ಟೋ ಪ್ರಧಾನಿಗಳಿಂದ ನೋಡಿದ್ದೀವಿ, ಆದರೆ ಮನಮೋಹನ್ ಸಿಂಗ್ರಂಥ ವಿಶಿಷ್ಟ ವ್ಯಕ್ತಿತ್ವವುಳ್ಳ ಪ್ರಧಾನಿಗಳು ಬಹಳ 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 ವಿರಳ ಅಂತ ಹೇಳ್ಬೋದು. ಎಂದು ಪ್ರಚಾರಕ್ಕಾಗಿ ಆಸೆ ಪಡಲಿಲ್ಲ, ವಿಲಾಸ ಜೀವನಕ್ಕಾಗಿ ಆಸೆ ಪಡಲಿಲ್ಲ. ಸರಳವಾದ ಜೀವನ, ಮೇಲೊಂದು ನೀಲಿ ಟರ್ಬನ್, ಶರೀರಕ್ಕೊಂದು ಕೋಟು, ಕಾಲಿಗೊಂದು ಪ್ಯಾಂಟು. ಭಾರತದ ಪ್ರಧಾನಮಂತ್ರಿ, ವಿತ್ತ ಸಚಿವನ ಆಸ್ತಿ ಇದು. ಭಾರತದ ವಿತ್ತ ಸಚಿವನಾದಾಗ ಎಷ್ಟೋ ಜನ ಹಾಸ್ಯ ಮಾಡಿದರು, ಇವನ ಹತ್ರ ಒಂದು ಸರಿಯಾಗಿ ಪ್ಯಾಂಟ್ ಇಲ್ಲ, ಕೈಯಲ್ಲಿ 1 ಲಕ್ಷ ಕೂಡ ಇಲ್ಲ, ಇವನು ವಿತ್ತ ಸಚಿವನಂತೆ ಅಂತೇಳಿ ಹಾಸ್ಯಾಸ್ಪದವಾಗಿ ಮಾತಾಡಿದರು. ಅಂಥವರಿಗೆ ಮನಮೋಹನ್ ಸಿಂಗ್ ತಮ್ಮ ಕಾರ್ಯ ಸಾಧನೆಯ ಮೂಲಕ, ಆ ಕಾರ್ಯವನ್ನು ಜಾರಿಗೊಳಿಸುವುದರ ಮೂಲಕ ಮೌನವಾಗಿ ಉತ್ತರ ಕೊಟ್ಟರು. ಆ ವ್ಯಕ್ತಿಗಳು ತಮ್ಮನ್ನೇ ತಾವು ಮುಟ್ಟಿ ನೋಡ್ಕೊಳ್ಳುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡೋದು, ಅದು ಮನಮೋಹನ್ ಸಿಂಗ್. ಡಾಕ್ಟರ್ ಮನಮೋಹನ್ ಸಿಂಗರು ಭಾಳ ವಿಶಿಷ್ಟವಾದ ವ್ಯಕ್ತಿ. ನೋಡಿ, ಅವರು ಪ್ರಧಾನಮಂತ್ರಿ 2 ಅವಧಿಗೆ ಪ್ರಧಾನಮಂತ್ರಿ ಆದರು. ನಂತರದಲ್ಲಿ ಪ್ರಧಾನಮಂತ್ರಿಗಳು ಬೇರೆ ಆದರು. ಅವರಿಗೆ ಮನೆಯನ್ನು ಬಿಟ್ಟು ಕೊಡಬೇಕಾದ್ರೆ, ಪ್ರಧಾನಮಂತ್ರಿ ಮನೆಯನ್ನು ಬಿಟ್ಟು ಕೊಡಬೇಕಾದ್ರೆ ಅವರಿಂದ 2 ವಸ್ತುಗಳನ್ನು ಒಯ್ತಾರಂತೆ. ಒಂದು ತಮ್ಮ ಸಂಗ್ರಹದಲ್ಲಿರ್ತಕ್ಕಂಥ ಪುಸ್ತಕಗಳು, ಮತ್ತೊಂದು 4 ಟೀ ಕಪ್ಪುಗಳಂತೆ. ಆ ಟೀ ಕಪ್ಪುಗಳನ್ನು ಅವರ ಸ್ನೇಹಿತರಿಗೆ ಕಾಣಿಕೆಯಾಗಿ ಕೊಟ್ಟಿರ್ತಾರಂತೆ. ಇಷ್ಟನ್ನೇ ತೆಗೆದುಕೊಂಡು ತಮ್ಮ ಮನೆಗೆ ಒಯ್ತಾರೆ. ಆ ಮನೆಯನ್ನು ಖಾಲಿ ಮಾಡ್ತಾರೆ. ಮುಂದಿನ ಪ್ರಧಾನಮಂತ್ರಿ ಆ ಮನೆಯನ್ನು ಬಿಟ್ಟುಕೊಡ್ತಾರೆ. ಡಾಕ್ಟರ್ ಮನಮೋಹನ್ ಸಿಂಗರು ಮೊನ್ನೆ ನಿಧನರಾದ ಕೂಡ ಅವರ ಆಸ್ತಿ ಎಷ್ಟಿತ್ತು? 15 ತೊಲೆ ಬಂಗಾರ ಇದ್ದಿಲ್ಲ ಅವ್ರ ಹತ್ರ. 15 ಕೋಟಿ, 2 ಪ್ಲಾಟ್ಗಳದ್ದು 15 ಕೋಟಿ ಮಾತ್ರ ಅಲ್ಲಿ ಇಲ್ಲಿ ದುಡ್ಡಿತ್ತು ಅಂತ ಹೇಳ್ತಾರೆ ಬ್ಯಾಂಕಿನಲ್ಲಿ. 15 ಕೋಟಿ ಅಂದರೆ ಅದೇನು ದೊಡ್ಡಲ್ಲ. ಯಾಕಂದರೆ 40-50 ವರ್ಷಗಳಿಂದ ರಾಜಕೀಯದಲ್ಲಿದ್ದು ಅನೇಕ ಹುದ್ದೆಗಳನ್ನು ನಿರ್ವಹಿಸಿ ಭಾರತದ ಪ್ರಧಾನಿಯಾಗಿ, ವಿತ್ತ ಸಚಿವನಾಗಿ ಅಷ್ಟೆಲ್ಲ ಮಾಡಿಕೊಳ್ಳೋದ್ರಿಂದ ಭಾಳ ದೊಡ್ಡದಾಗಿರಲಿಕ್ಕಿಲ್ಲ ಮನಮೋಹನ್ ಸಿಂಗಿಗೆ. ಆದರೆ ಅದನ್ನು ಮಾಡಲಿಲ್ಲ ಮನಮೋಹನ್ ಸಿಂಗ್. ಈಗ ಒಂದು ಟರ್ಮಿಗೆ ಸಚಿವರಾಗಿಬಿಟ್ರೆ 1000 ಕೋಟಿ ಆಸ್ತಿ ಮಾಡ್ಕೊಂಡ್ಬಿಡ್ತಾರೆ. ನಾವು ಇದನ್ನು ಎಲ್ಲ ಕಡೆ ನೋಡ್ತೀವಿ, ಭಾರತದ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಆದರೆ ಅಷ್ಟು ವರ್ಷ ಕೆಲಸ ಮಾಡಿದರೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಏನೂ ಮಾಡಲಿಲ್ಲ. 15 ತೊಲೆ ಬಂಗಾರ ಅಂದರೆ ಈಗಿನ ಕಾಲದಲ್ಲಿ ಯಾವನೋ ಒಬ್ಬ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥವನು ನಲ್ಲಿರ್ತದೆ. ಈ ಆಫೀಸ್ ಬಗ್ಗೆ ಹೇಳಬೇಕಾಗಿಲ್ಲ.
ಯಾಕಂದರೆ ಅವರು ಕೋಟಿ 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 ಸಾವಿರ 100 ಕೋಟಿ ಒಡೆಯರಾಗಿಬಿಟ್ಟಿದ್ದಾರೆ. ಆದರೆ ಅದು ಯಾವುದಕ್ಕೂ ಡಾಕ್ಟರ್ ಮನಮೋಹನ್ ಸಿಂಗ್ ಮನಸ್ಸು ಮಾಡಲಿಲ್ಲ. ತನ್ನ ಸಂಬಂಧಿಕರನ್ನು ಕೂಡ ಅವರು ರಾಜಕೀಯಕ್ಕೆ ತರಲಿಲ್ಲ. ನೋಡಿ, ಅವರು ಬಂದಿದ್ದು ವಂಶ ಪಾರಂಪರೆಯಾಗಿ ಆಡಳಿತ ನಡೆಸ್ತಕ್ಕಂಥ ಪ್ರಭುತ್ವದ ಅಡಿಯಲ್ಲಿ, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಅವರ ಪ್ರಭುತ್ವದ ಅಡಿಯಲ್ಲಿ, ಆ ವಂಶ ಪಾರಂಪರ್ಯದ ಪ್ರಭುತ್ವದ ಅಡಿಯಲ್ಲಿ ಅವರು ಕೆಲಸ ನಿರ್ವಹಿಸಿದ್ರು ಕೂಡ ತಮ್ಮ ವಂಶ ಪಾರಂಪರೆಯನ್ನು ಅವರು ಮಾಡಲೇ ಇಲ್ಲ. ಅದರ ಮೂಲಕ ಅಲ್ಲೇನು ಮಾಡ್ತಾರೆ, ಸೋನಿಯಾ ಗಾಂಧಿಗೆ, ಇಂದಿರಾ ಗಾಂಧಿ ಒಂದು ಪರಂಪರೆಗೆ, ಒಂದು ಕುಟುಂಬಕ್ಕೆ ಮೌನವಾಗಿ ಪೆಟ್ಟುಕೊಡ್ತಾರೆ. ಯಾಕಂದರೆ ಅಷ್ಟು ವರ್ಷ ಕೆಲಸ ಮಾಡಿದರೂ ಕೂಡ ಮನಮೋಹನ್ ಸಿಂಗರ ಒಬ್ಬರ ಮಕ್ಕಳು ಕೂಡ, ಅವರ ಹೆಂಡತಿ ಕೂಡ ಅವರ ಕಾರ್ಯಕಲಾಪಗಳಲ್ಲಿ ಬರಲೇ ಇಲ್ಲ, ಅವರನ್ನು ಮುಂದೆ ತರಲೇ ಇಲ್ಲ. ಅಂದರೆ ರಾಜಕೀಯವಾಗಿ ಮುಂದೆ ತರಲಿಲ್ಲ, ಆರ್ಥಿಕವಾಗಿ ಕೂಡ ಅವರು ಗಳಿಸಿದ್ದಷ್ಟೇ. ಡಾಕ್ಟರ್ ಮನಮೋಹನ್ ಸಿಂಗರ ಹೆಂಡತಿ ಉಪನ್ಯಾಸಕ್ಕೆ, ಅದರಿಂದಲೇ ಜೀವನ ಮಾಡ್ತಾಯಿದ್ರು. ಅವರ 3 ಹೆಣ್ಮಕ್ಕಳು ಕೂಡ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಕೂಡ ಇದನ್ನು ಆಸೆ ಪಡಲಿಲ್ಲ. ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ, ಅಂದರೆ ಡಾಕ್ಟರ್ ಮನಮೋಹನ್ ಸಿಂಗರ ಮಗಳ ಕ್ಲಾಸ್ಮೇಟ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಎಜುಕೇಷನ್ ರಿಪೋರ್ಟ್ ತಯಾರು ಮಾಡ್ತಾನಂತೆ. ಆ ತಯಾರು ಮಾಡಿ ಎಜುಕೇಷನ್ಗೆ ಬಜೆಟ್ನಲ್ಲಿ ಅಂತಿಷ್ಟು ಮೀಸಲಿಟ್ಟರೆ ಭಾಳ ಒಳ್ಳೆಯದಾಗ್ತದೆ ಅಂತ ಹೇಳ್ತಾನಂತೆ. ಆದರೆ ಇದನ್ನು ಹೇಗೆ ಮಾಡಬೇಕು, ಅದನ್ನು ಇಮೇಲ್ ಮೂಲಕ ಏನು ಮಾಡ್ತಾನೆ, ಡಾಕ್ಟರ್ ಮನಮೋಹನ್ ಸಿಂಗರ ಮಗಳಿಗೆ ಕಳಿಸ್ತಾನಂತೆ. ಆದರೆ ಆ ಡಾಕ್ಟರ್ ಮನಮೋಹನ್ ಸಿಂಗರ ಮಗಳು ಭಾಳ ವಿಚಿತ್ರವಾಗಿ ಹೇಳ್ತಾರೆ, ನೋಡಿ, ಡಾಕ್ಟರ್ ಮನಮೋಹನ್ ಸಿಂಗರು ನನ್ನ ತಂದೆ, ಅವರು ನಂತರದಲ್ಲಿ ಭಾರತದ ಪ್ರಧಾನಿಯಾಗಿರ್ಬೋದು, ಅವರ ಕೆಲಸ ಕಾರ್ಯಗಳಲ್ಲಿ ನಾವು ಪ್ರವೇಶ ಪಡೆಯೋದಿಲ್ಲ. ನಾನು ಬೇಕಾದ್ರೆ ನಿಮಗೊಂದು ಅಡ್ರೆಸ್ ಕೊಡ್ತೀನಿ, ಆ ಅಡ್ರೆಸ್ಸನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸಹಾಯ ಆಗ್ಬೋದು, ಆದರೆ ನಿಮ್ಮ ಪರಿಶ್ರಮ ನೀವು ಮುಂದುವರಿಸಬೇಕು ಅಂತೇಳಿ. ಹುಬ್ಬಳ್ಳಿಯಲ್ಲಿ ಅವರ ಸಂಬಂಧಿಕರಿದ್ದಾರೆ, ಕರ್ನಾಟಕದ ಹುಬ್ಬಳ್ಳಿಯಲ್ಲಿ. ಒಬ್ಬರೂ ಕೂಡ ಅವರ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಳ್ಳಿಲ್ಲ ಇವತ್ತಿಗೂ ಕೂಡ. ಅಂದರೆ ವಂಶ ಪಾರಂಪರ್ಯದ ಪ್ರಭುತ್ವದ ಅಡಿಯಲ್ಲಿ ಕೆಲಸ ಮಾಡಿದರೂ ಕೂಡ, ವಂಶ ಪ್ರಭುತ್ವವನ್ನು ಮುಂದುವರಿಸಿದರೂ ಕೂಡ, ಡಾಕ್ಟರ್ ಮನಮೋಹನ್ ಸಿಂಗ್ ಒಬ್ಬ ಡೆಮಾಕ್ರೆಟಿಕ್ ಆಗಿ, ಪ್ರಜಾಪ್ರಭುತ್ವಾತ್ಮಕ ವ್ಯಕ್ತಿಯಾಗಿ ಆ ವಂಶ ಪಾರಂಪರ್ಯದ ಒಂದು ಪ್ರಭುತ್ವಕ್ಕೆ ಕೊಡಲಿ ಇಟ್ಟುಕೊಡ್ತಾರೆ. ಅದನ್ನು ಸಾಮಾನ್ಯ ಯಾರೂ ಮಾಡಲಿಲ್ಲ. ಇಂದಿರಾ ಗಾಂಧಿ ಕಾಲದಲ್ಲಿ, ಸೋನಿಯಾ ಗಾಂಧಿ ಕಾಲದಲ್ಲಿ ಈ ಕ್ಯಾಬಿನೆಟ್ಟು, ಈ ಅಡುಗೆ ಮನೆ ಕಿಚನ್ ಕ್ಯಾಬಿನೆಟ್ನವರು ಭಾಳ ಇದ್ದರು. ಆದರೆ ಸೋನಿಯಾ ಗಾಂಧಿಯವರಿಗೆ ಅದು ಗೊತ್ತಿತ್ತು. ಹೀಗಾಗಿ ಡಾಕ್ಟರ್ ಮನಮೋಹನ್ ಸಿಂಗರಂಥ ಪ್ರಾಮಾಣಿಕ ಪ್ರತಿಭಾವಂತ ವ್ಯಕ್ತಿಯನ್ನು ಅವರು ವಿತ್ತ ಸಚಿವರನ್ನಾಗಿ ಮಾಡಿದರು ಮತ್ತು ಪ್ರಧಾನಮಂತ್ರಿಯನ್ನಾಗಿ ಮಾಡಿದರು. ಆ ಪ್ರಧಾನಮಂತ್ರಿಯಾಗಿ ಆಸೆ ಪಟ್ಟಿರ್ತಕ್ಕಂಥ ಎಷ್ಟೋ ಜನ ಇದ್ದಾರೆ. ಆದರೆ ಅವರನ್ನು ಸೋನಿಯಾ ಗಾಂಧಿ ನಂಬಲಿಲ್ಲ. ನಂತರದಲ್ಲಿ ಅವರಿಗೇನೋ ಅವರೊಂದು ಪದವಿ ಕೊಟ್ಟು, ಪಟ್ಟ ಕೊಟ್ಟು ಕುಂದಿರಿಸಿರ್ಬೋದು. ಡಾಕ್ಟರ್ ಮನಮೋಹನ್ ಸಿಂಗ್ ಯಾವುದೇ ಒಂದು ಪ್ರಶಸ್ತಿಗಾಗಿ ಕೂಡ ಆಪಾಪಿಸಲಿಲ್ಲ. ಡಾಕ್ಟರ್ ಮನಮೋಹನ್ ಸಿಂಗಿಗೆ ಪದ್ಮವಿಭೂಷಣ ಸಿಕ್ಕಿತ್ತು. ಅದರ ನಂತರದ ಪ್ರಶಸ್ತಿಗಳು ಅವರ ಪಾಲಾಗಬೇಕಾಗಿತ್ತು. ಯಾಕಂದರೆ ಜಗತ್ತಿನಲ್ಲಿ ಭಾರತದ ಕೀರ್ತಿಯನ್ನು ಮೆರೆಸಿರ್ತಕ್ಕಂಥ ಪ್ರತಿಭಾವಂತ, ಪಂಡಿತ, ಆರ್ಥಿಕ ತಜ್ಞ, ಪ್ರಾಮಾಣಿಕ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್. ಇವನು ಅಮೇರಿಕದಂಥ ರಾಷ್ಟ್ರಗಳು, ಇಂಗ್ಲೆಂಡ್ನಂಥ ರಾಷ್ಟ್ರಗಳು ಕೂಡ ಅವರ ಸಲಹೆಯನ್ನು ಪಡ್ಕೊಳ್ತಿದ್ದವು. ಮನಮೋಹನ್ ಸಿಂಗರಿಗೆ ಎಲ್ಲಿರದ ಒಂದು ಮರ್ಯಾದೆಯನ್ನು, ಗೌರವವನ್ನು ವ್ಯಕ್ತಪಡಿಸ್ತಾ ಇದ್ದವು. ಅಂಥ ಸ್ಥಿತಿಯಲ್ಲಿ ಅವರಿಗೆ ಸಾಕಷ್ಟು ಪದವಿಗಳು ಬರಬೇಕಾಯಿತು. ಆದರೆ ಅದಕ್ಕೆಂದೂ ಮನಮೋಹನ್ ಸಿಂಗ್ ಅವರು ಆಸೆ ಪಡಲಿಲ್ಲ. ಆದರೆ ಕೆಲವರು ಈ ನಾಗಪುರದ ಹೆದ್ದಾರಿಯಲ್ಲಿ ಪ್ರಯಾಣ ಮಾಡಿ ನಾಗಪುರದ ಸಂಧಿಗೊಂದಗಳಲ್ಲಿ ಬಂದುಬಿಟ್ರೆ ಅವ್ರಿಗೆ ಯಾವುದೋ ಒಂದು ಪ್ರಶಸ್ತಿ ಸಿಕ್ಬಿಡುತ್ತೆ. ಆದರೆ ಮನಮೋಹನ್ ಸಿಂಗರು ಅದನ್ನು ಮಾಡಲಿಲ್ಲ, ಅದಕ್ಕೆ ಆಸೆ ಪಡಲಿಲ್ಲ. ತಮ್ಮ ಕೆಲಸ ಆಯಿತು, ತಾವಾಯಿತು, ತಮ್ಮ ನಿಷ್ಠೆ ಆಯಿತು, ಅಭಿವೃದ್ಧಿ ಆಯಿತು, ಭಾರತದ ಕನಸು ನನಸಾಯಿತು. ಅಂದರೆ ಇಂಥ ವಿಶೇಷ ವ್ಯಕ್ತಿತ್ವದ ವ್ಯಕ್ತಿ ನಮ್ಮ ನಡುವೆ ಇದ್ದರು ಅಂತನ್ನೋದೇ ನಮಗೆ ಭಾಳ ಅಪರೂಪ ಅನಿಸ್ಬಿಡ್ತು ಈಗಿನ ರಾಜಕಾರಣದಲ್ಲಿ. ಯಾಕಂದರೆ ರಾಜಕಾರಣ ಹೇಗಿದೆ ಅಂತೇಳಿ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಆದರೂ ಕೂಡ ಈ ಪ್ರಭುತ್ವ ಏನು ಮಾಡ್ತದೆ, ಕೆಲವು ಸಲ ತನ್ನ ಒಂದು ಉಳಿವಿಗಾಗಿ ಇಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೊಂಡು ಬಿಡ್ತದೆ. ನೋಡಿ, ಭ್ರಷ್ಟಾಚಾರದ ಪಟ್ಟವನ್ನು ಪಡೆದುಕೊಂಡಿರ್ತಕ್ಕಂಥ ಪ್ರಭುತ್ವ ಭ್ರಷ್ಟರಲ್ಲದ ಮನಮೋಹನ್ ಸಿಂಗರನ್ನು ಪ್ರಧಾನಮಂತ್ರಿಯಾಗಿ ಮಾಡಿತು. ಕೋಮು ದ್ವೇಷದ ಜ್ವಾಲೆಯನ್ನು ಆಡಿಸಿರ್ತಕ್ಕಂಥ ಪ್ರಭುತ್ವ ಡಾಕ್ಟರ್ ಅಬ್ದುಲ್ ಕಲಾಮರನ್ನು ರಾಷ್ಟ್ರಪತಿಯನ್ನಾಗಿ ಮಾಡಿತು. ಭಾಳ ವಿಚಿತ್ರ ಇವು. ಅಂದರೆ ಈ ಡಾಕ್ಟರ್ ಅಬ್ದುಲ್ ಕಲಾಮರನ್ನು, ಡಾಕ್ಟರ್ ಮನಮೋಹನ್ ಸಿಂಗರನ್ನು
ತಮ್ಮ ಪ್ರತಿನಿಧಿ ಅಂತೇಳಿ ಬಿಂಬಿಸುವ ಮೂಲಕ ತಮ್ಮ ಆಳ್ವಿಕೆಯನ್ನು ಪ್ರಭುತ್ವವನ್ನು ಮುಂದುವರಿಸತಕ್ಕಂಥ ಒಂದು ಕುತಂತ್ರ ಇದೆಯಲ್ಲ, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಡಾಕ್ಟರ್ ಮನಮೋಹನ್ ಸಿಂಗರಿಗೆ ಇದೆಲ್ಲ ಚೆನ್ನಾಗಿತ್ತು. ಅವರು ಮಾತಾಡಿದ್ದು ಬಹಳ ಕಡಿಮೆ, ಆದರೆ ಯಾವಾಗಾದರೂ ಮಾತಾಡಿದಾಗ ಅಷ್ಟೇ ವಜನ ಇರ್ತಿತ್ತು, ಅದಕ್ಕೆ ಒಂದು ವೇಟ್ ಇರ್ತಿತ್ತು. ಕೆಲವು ಸಲ ವಿರೋಧ ಪಕ್ಷಗಳಿಗೆ ಹೇಳ್ತಾರೆ ಮನಮೋಹನ್ ಸಿಂಗ್ ಒಬ್ಬ ದುರ್ಬಲ ಮಂತ್ರಿ ಅಂತ. ಮನಮೋಹನ್ ಸಿಂಗ್ ದುರ್ಬಲ ಮಂತ್ರಿ ಅಲ್ಲ, ನಿಮ್ಮ ಮಾನಸಿಕ ರೋಗಗ್ರಸ್ತ ಮಾಧ್ಯಮಗಳು ಮತ್ತು ವಿರೋಧ ಪಕ್ಷಗಳ ಒಂದು ವರ್ಣ ಇದೆಯಲ್ಲ, ಒಂದು ವರ್ಗ ಇದೆಯಲ್ಲ, ಅವರನ್ನು ಆ ಥರ ಬಿಂಬಿಸ್ತು ಅಂತೇಳಿ ನಂತರದ ದಿನಗಳಲ್ಲಿ ನೀವು ಬಿಂಬಿಸಿದಿರಲ್ಲ, ಅದೇ ನಿಮಗೆ ತಿರುಗೇಟಾಗಿ ವಾಪಸ್ಸಾಯಿತು. ಡಾಕ್ಟರ್ ಮನಮೋಹನ್ ಸಿಂಗ್ರವರು ಹೇಳ್ತಾರೆ, ಈ ವಿರೋಧ ಪಕ್ಷದ ಅರ್ಭಟ ಭಾಳ ಇರ್ತದೆ. ಆಗ ಒಂದು ಸಹಜವಾಗಿ ಹೇಳ್ತಾರೆ ಮನಮೋಹನ್ ಸಿಂಗ್, ಈ ಅರ್ಭಟಿಸುವ ಗುಡುಗು ಸಿಡಿಲು ಮಿಂಚು ಎಂದೂ ಮಳೆಯನ್ನು ತಾರವು ಅಂತೆ. ಆದರೆ ಆಕಾಶದಲ್ಲಿರ್ತಕ್ಕಂಥ ಕಪ್ಪು ಮೋಡ ಮಳೆಯನ್ನು ತರಿಸ್ತಿದೆ ಮೌನವಾಗಿ ಅಂತ ಹೇಳ್ತಾರೆ ಅವರು. ಅದನ್ನು ಕೇಳಿರ್ತಕ್ಕಂಥ ಮುಟ್ಟಿ ಮುಟ್ಟಿ ನೋಡಿಕೊಳ್ಬೇಕು. ಆದರೆ ಅಂಥ ಒಂದು ಸೌಜನ್ಯ, ಅಂಥ ಒಂದು ಸೂಕ್ಷ್ಮತೆ ಅವರ ಸುತ್ತುವರಿರ್ತಕ್ಕಂಥ ರಾಜಕಾರಣಿಗಳಿಗಿತ್ತ? ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಯಾಕಂದರೆ ವಿಶೇಷವಾಗಿರ್ತಕ್ಕಂಥ ವಿರಳವಾಗಿರ್ತಕ್ಕಂಥ ವ್ಯಕ್ತಿಗಳು ಅಧಿಕಾರದ ಗದ್ದಿಗೆ ನೀಡೋದು ಭಾಳ 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 ವಿರಳ. ಅದರಲ್ಲಿ ಮನಮೋಹನ್ ಸಿಂಗ್ ಅವರು ಅದ್ಭುತವಾಗಿದ್ದರು. ಅವರು ಅಧಿಕಾರ ಕೊಡಲಿಕ್ಕೆ ಯಾರನ್ನೂ ಸುತ್ತೊಡ್ಲಿಲ್ಲ, ಬಕೆಟ್ ಇಡಲಿಲ್ಲ. ದೊಡ್ಡ ಶ್ರೀಮಂತರು ಕೂಡ ಅಲ್ಲ. ಅವರ ಪ್ರತಿಭೆ, ಪ್ರಾಮಾಣಿಕತೆ, ಮನಸ್ಸು, ನಿಷ್ಠೆ ಅವರನ್ನು ಆ ಮಟ್ಟಕ್ಕೆ ಕೊಂಡೊಯ್ದು. ಭಾರತದಲ್ಲಿ ಡಿಜಿಟಲ್ ಕ್ರಾಂತಿ ಆಗಬೇಕಾದ್ರೆ ಮನಮೋಹನ್ ಸಿಂಗರು ಭಾಳ ಕಾರಣರಾಗ್ತಾರೆ. ಆದರೆ ಅದನ್ನು ಎಷ್ಟೋ ಜನ ಹೇಳೋದಿಲ್ಲ. ಇವತ್ತು ಇನ್ಫೋಸಿಸ್ ಈ ಮಟ್ಟಕ್ಕೆ ಬರಬೇಕಾದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಮಾಡಿರ್ತಕ್ಕಂಥ ಪಾಲಿಸಿಗಳಿಂತವಲ್ಲ, ಆ ಪಾಲಿಸಿಗಳನ್ನೋದು ಈ ಮಟ್ಟಕ್ಕೆ ಬಂತಂತೆ. ಅಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಮಾಡಿರ್ತಕ್ಕಂಥ ಪಾಲಿಸಿಗಳನ್ನು ಅತಿ ಹೆಚ್ಚು ಲಾಭವನ್ನು ಪಡ್ಕೊಂಡಿರ್ತಕ್ಕಂಥ ಈ ಇನ್ಫೋಸಿಸ್ನಂಥ ಸಂಸ್ಥೆಗಳು. ಅವರು ಸಾಕಷ್ಟು IIT IIMಗಳನ್ನು ಇತ್ಯಾದಿಗಳನ್ನು ಪ್ಲ್ಯಾನ್ ಮಾಡಿದರು, ಅದನ್ನು ಕಾರ್ಯರೂಪಕ್ಕೆ ಕೂಡ ತಂದರು. ಅಂದರೆ ಡಿಜಿಟಲ್ ಕ್ರಾಂತಿ ಬರಬೇಕಾದ್ರೆ, ಒಂದು ಬದಲಾವಣೆ ಬರಬೇಕಾದ್ರೆ ಮನಮೋಹನ್ ಸಿಂಗ್ ಇಂಡೈರೆಕ್ಟಾಗಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆದರೆ ಇದನ್ನು ಪ್ರತಿಪಕ್ಷಗಳು, ವಿರೋಧ ಪಕ್ಷಗಳು, ಈ ಮಾನಸಿಕ ರೋಗಗ್ರಸ್ತ ಮಾಧ್ಯಮಗಳು ಮುಚ್ಚಿಟ್ಟಿದ್ದಾವೆ. ಅವುಗಳಿಗೆ ನಾಚಿಕೆ ಬರಬೇಕು ಅವುಗಳಿಗೆ. ಯಾಕಂದರೆ ಯಾವಾಗಲೂ ಮಾಧ್ಯಮಗಳು ಆರೋಗ್ಯಪೂರ್ಣವಾಗಿರಬೇಕು. ಅಂದಾಗ ಮಾತ್ರ ಆರೋಗ್ಯಪೂರ್ಣ ಸಮಾಜವನ್ನು ನಾವು ಸೃಜಿಸಲಿಕ್ಕೆ ಸಾಧ್ಯತೆ ಇದೆ. ಈ ಮಾನಸಿಕ ರೋಗಗ್ರಸ್ತ ಮಾಧ್ಯಮಗಳು ಈ ರೀತಿ ವರ್ತನೆ ಮಾಡಿಬಿಟ್ರೆ ಎಂಥ ಸಮಾಜವನ್ನು ಸೃಷ್ಟಿ ಮಾಡ್ಬೋದು. ಹೀಗಾಗಿ ಈ ಮಾಧ್ಯಮಗಳು ಒಂದು ಶ್ರೇಣೀಕೃತ ಸಮಾಜ ಇತ್ತಲ್ಲ, ಡಾಕ್ಟರ್ ಮನಮೋಹನ್ ಸಿಂಗರನ್ನು ಬೇರೆ ಬೇರೆ ರೀತಿಯಾಗಿ ಕೊಂಡೊಯ್ದು ಅವರನ್ನು ಬೇರೆ ರೀತಿಯಾಗಿ ನೋಡಲಿಕ್ಕೆ ಪ್ರಯತ್ನ ಪಟ್ಟರು. ಈ ವ್ಯಾಟ್ಸಪ್ ಸೇವಕರು ಇರ್ತಾರಲ್ಲ, ಈ ವ್ಯಾಟ್ಸಪ್ ಸೇವಕರು ಅದರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಯಾವುದ್ಯಾವುದೋ ಪಟ್ಟವನ್ನು ಅವರಿಗೆ ಕಟ್ಟಿಬಿಟ್ರು. ಅವರು ಮನಮೋಹನ್ ಸಿಂಗ್ ಅಲ್ಲ, ಮೌನಿ ಸಿಂಗ್ ಅಂತೇಳಿ. ಅವರು ವಿತ್ತ ಸಚಿವರಲ್ಲ, ಒಬ್ಬ ಭಿಕಾರಿ ಅಂತೇಳಿ. ಬೊಕ್ಕಣದಲ್ಲಿ 1 ಲಕ್ಷ ಇಲ್ಲ, ವಿತ್ತ ಸಚಿವ ಏನು ಕೆಲಸ ಮಾಡ್ತಾರೆ ಇವರು ಅಂತಕ್ಕಂಥ ಹೊಸಪೇಟೆಯಲ್ಲಿರ್ತಕ್ಕಂಥ ಶೆಟ್ಟರು, ಗಂಗಾವತಿಯಲ್ಲಿರ್ತಕ್ಕಂಥ ಶೆಟ್ಟರು ಹಾಡಿಕೊಂಡಿದ್ದನ್ನು ನಾನು ಕಿವಿಯಾಗಿ ಕೇಳಿದ್ದೀನಿ. ಅಂಥವರಿಗೆ ತಿರುಗೇಟು ಕೊಟ್ಟಿರ್ತಕ್ಕಂಥ ಪ್ರತಿಭಾನ್ವಿತ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್. ಈ ರೀತಿಯಾಗಿ ತನ್ನ ಜೀವನದ ಉದ್ದಕ್ಕೂ ಅನೇಕ ಸವಾಲುಗಳನ್ನು ಸ್ವೀಕರಿಸಿ ಅದರಲ್ಲಿ ಸಫಲತೆಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಅಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತೇಳಿ ಕೈ ಎತ್ತಿ ಹೇಳ್ಬೋದು, ಘಂಟಾಘೋಷವಾಗಿ ಹೇಳ್ಬೋದು. ಯಾವುದೇ ಗಾಡ್ ಫಾದರ್ ಇಲ್ಲದ ಈಗಿನ ಕಾಲದಲ್ಲಿ ಬರೋಕ್ಕಾಗತ್ತಾ ಅನ್ನೋ ಪ್ರಶ್ನೆ ಎಷ್ಟೋ ಜನರಿಗೆ ಮೂಡ್ತದೆ. ಆದರೆ ಆ ಥರ ಅಪಹಾಪಿತನಕ್ಕೆ, ಆ ಥರ ಗಾಡ್ ಫಾದರ್ಗೆ ಡಾಕ್ಟರ್ ಮನಮೋಹನ್ ಸಿಂಗರು ಎಂದೂ ಹಿಂದೆ ಬಿದ್ದಿಲ್ಲ. ಗಾಡ್ ಫಾದರೇ ಇವರನ್ನು ಹುಡುಕಿಕೊಂಡು ಬಂದಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. PV ನರಸಿಂಹರಾವ್ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಕೆಡತಕ್ಕಂಥ ಕಾರ್ಯದ ಚಟುವಟಿಕೆ ಭಾಳ ಅದ್ಧೂರಿಯಾಗಿ ನಡೆಯಿತು. ಭಾಳ ವಿಚಿತ್ರವಾದ ಸ್ಥಿತಿಯನ್ನು ಭಾರತ ಆ ಟೈಮ್ನಲ್ಲಿ, ಆ ಸ್ಥಿತಿಯಲ್ಲಿ ಅನುಭವಿಸಿತು. ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾದಾಗ
ಅಂಥ ಸ್ಥಿತಿ ಬೇರೆ ರೂಪವನ್ನು ಕೂಡ ಪಡೆಯಿತು. ಡಾಕ್ಟರ್ ಮನಮೋಹನ್ ಸಿಂಗರ ಹೆಸರಿನಲ್ಲಿ ಭ್ರಷ್ಟಾಚಾರಗಳು ನಡೆದಿರಬಹುದು, ಕೆಲವು ಸ್ಕ್ಯಾಮ್ಗಳು ನಡೆದಿರಬಹುದು. ಅದಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗರು ಯಾವುದೇ ರೀತಿಯಾಗಿ ಕಾರಣಕರ್ತರಾಗಿದ್ದಿಲ್ಲ. ಅವರನ್ನು ಬಲಿಪಶು ಮಾಡಲಿಕ್ಕೆ ಪ್ರಯತ್ನಪಟ್ಟರು. ಡಾಕ್ಟರ್ ಮನಮೋಹನ್ ಸಿಂಗರ ಸುತ್ತುವರಿದಿರ್ತಕ್ಕಂಥ ಒಂದು ಕ್ಯಾಕಸ್ ಏನಿತ್ತಲ್ಲ, ಆ ಕ್ಯಾಕಸ್ ಭ್ರಷ್ಟತೆಗಳನ್ನು ಒಳಗೊಂಡು ಕೂಡ ಮನಮೋಹನ್ ಸಿಂಗರಿಗೆ ಒಂದೂ ಭ್ರಷ್ಟತೆ ಕೂಡ ಹತ್ತಲಿಲ್ಲ. ನೀರೊಳಗಿದ್ದು ನೀರನ್ನು ಹಚ್ಚಿಕೊಳ್ಳದೇ ಇರ್ತಕ್ಕಂಥ, ಎಣ್ಣೆ ಒಳಗಿದ್ದು ಎಣ್ಣೆಯನ್ನು ಹಚ್ಚಿಕೊಳ್ಳದೇ ಇರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಡಾಕ್ಟರ್ ಮನಮೋಹನ್ ಸಿಂಗರಲ್ಲಿತ್ತು. ಇಂಥ ವಿಶೇಷವಾದ ಗುಣಗಳನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳನ್ನು ನೀವು ಭಾರತದ ರಾಜಕೀಯದಲ್ಲಿ ನೋಡಿದ್ದೀರಾ? ನೆಹರೂಯಿಂದ ಹಿಡ್ಕೊಳ್ಳಿ, ಗುಲಾಬಿಯನ್ನು ಇಟ್ಕೊಳ್ಳೋದ್ರಲ್ಲಿ ಎಷ್ಟೋ ಸಮಯವಾಯಿತು. ಡಾಕ್ಟರ್ ಮನಮೋಹನ್ ಸಿಂಗರು ಮಾರುಕಟ್ಟೆಯನ್ನು ಸುಧಾರಿಸುವ ಮೂಲಕ ಎಲ್ಲರಿಗೂ ಗುಲಾಬಿಯನ್ನು ಹಂಚಿದರು, ಎಲ್ಲರಿಗೂ ಬಿಸಿ ಊಟವನ್ನು ಹಂಚಿದರು, ಪೆಟ್ರೋಲನ್ನು ಕಡಿಮೆ ದರದಲ್ಲಿ ಸಿಗುವ ಹಾಗೆ ಮಾಡಿದರು, ಅಡವು ಇಟ್ಟಿರ್ತಕ್ಕಂಥ ಬಂಗಾರವನ್ನು ಮತ್ತೆ ಭಾರತಕ್ಕೆ ತಂದರು. ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಬೇರೆ ದೇಶಗಳು ಕಣ್ಣೆತ್ತಿ ನೋಡುವಷ್ಟು ಅವರು ಸುಧಾರಿಸಿದರು. ಅಷ್ಟೇ ಅಲ್ಲ, ಡಾಕ್ಟರ್ ಮನಮೋಹನ್ ಸಿಂಗರಿದ್ದಾಗ ಭಾರತದ ಆರ್ಥಿಕ ಪ್ರಗತಿ 9ರಷ್ಟಿತ್ತಂತೆ. ಈಗ 9ರಷ್ಟಿಲ್ಲ. ಇವರು ಏನೇನೋ ಹೇಳ್ತಾ ಇದ್ದಾರೆ, ಆ ಮಾತು ಬೇರೆ. ಅದರ ಬಗ್ಗೆ ನಾನು ಇಲ್ಲಿ ವಿಶ್ಲೇಷಣೆ ಮಾಡೋಕ್ಕೆ ಇಷ್ಟಪಡೋದು, ಯಾಕಂದರೆ ಇದು ಸಂದರ್ಭ ಬೇರೆ. ನಾವು ಡಾಕ್ಟರ್ ಮನಮೋಹನ್ ಸಿಂಗರನ್ನು ಕಳೆದುಕೊಟ್ಟಿರ್ತಕ್ಕಂಥ ದುಃಖದಲ್ಲಿದ್ದೇವೆ. ಅಂಥ ಪ್ರತಿಭಾನ್ವಿತ ವ್ಯಕ್ತಿ ನಮ್ಮಿಂದ ಅಗಲಿ ಹೋದ ಒಂದು ವಿಷಾದದಲ್ಲಿ ನಾವಿದ್ದೇವೆ. ಆದ ಕಾರಣ ನಾವೆಲ್ಲ ನಮಗೆ ಹಿಮ್ಮಟ್ಟಿದೆ. ನಾನು ಹೆಸರನ್ನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡೋದಿಲ್ಲ. ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಇದನ್ನೆಲ್ಲ ಮೀರಿ, ಅಂದರೆ ರಾಜಕೀಯ ಈ ಕುತಂತ್ರತನವನ್ನು ಮೀರಿ ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಭಾರತವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ದಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್. ಡಾಕ್ಟರ್ ಮನಮೋಹನ್ ಸಿಂಗ್ ಅಧಿಕಾರದಲ್ಲಿಲ್ಲ, 92 ವರ್ಷದಲ್ಲಿ ನಿಧನರಾದರು ಮೊನ್ನೆ ಡಿಸೆಂಬರ್ 26ಕ್ಕೆ. ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅಭಿವೃದ್ಧಿಯತ್ತ ಭಾರತವನ್ನು ಕೊಂಡೊಯ್ದಿರಲ್ಲ, ಆ ಕೊಂಡೊಯ್ಯೋದನ್ನು ನಾವು ಗೌರವಿಸಬೇಕಾಗತ್ತೆ, ಆನಂದಿಸಬೇಕಾಗತ್ತೆ. ಯಾಕಂದರೆ ಇಲ್ಲದ್ರೆ ಭಾರತ ಭಿಕ್ಷಾಪಾತಿ ನಡ್ಕೊಂಡು ಹೋಗಬೇಕಾಗಿತ್ತು, ಅದನ್ನು ತಪ್ಪಿಸಿದರು. ನೀಲಿ ಟರ್ಬನ್, ಬ್ಲೂ ಟರ್ಬನ್ ವ್ಯಕ್ತಿ ಅಂತೇಳಿ ಎಷ್ಟೋ ಜನ ಅವನು ಕರಿತಾ ಇದ್ದರು. ಯಾಕಂದರೆ ನೀಲಿ ರುಮಾಲು, ಒಂದು ಶರ್ಟ್, ಒಂದು ಕೋಟು, ಒಂದು ಪ್ಯಾಂಟು ಅವರ ವಸ್ತುಗಳಾಗಿದ್ದವು, ಪುಸ್ತಕಗಳು ಅವರ ಸಂಗಾತಿಗಳಾಗಿದ್ದವು. ಅಂದರೆ ಅವರು ಸಾಯುವ ದಿನದಲ್ಲಿ ಕೂಡ ಹೇಳಿಕೊಳ್ಳುವಂಥ ಆಸ್ತಿಯನ್ನು, ಹಣವನ್ನು ಮಾಡಿದ್ದಿಲ್ಲ. ಈಗಾಗಲೇ ಆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇನೆ. ಅಂಥ ವ್ಯಕ್ತಿ, ಇಂಥ ರಾಜಕೀಯದಂಥ ವ್ಯಕ್ತಿ ಸಿಗುವುದು ದುರ್ಲಭ. ನಿಮಗೆ ಇಂಥ ವ್ಯಕ್ತಿ ನಮ್ಮ ನಡುವಿದ್ದರೆ ಅನ್ನೋದನ್ನು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇಂಥ ವ್ಯಕ್ತಿಗಳು ನಮ್ಮ ನಡುವೆ ಇರಬೇಕು. ವ್ಯಕ್ತಿಗಳು ಶಕ್ತಿಗಳಾಗಿ ಭಾರತವನ್ನು ಮುಂದೊಯ್ಯಬೇಕು. ಇಂಥ ವ್ಯಕ್ತಿಗಳು ಮತ್ತೆ ಭಾರತದಲ್ಲಿ ಹುಟ್ಟಿ ಭಾರತದ ಅಭಿವೃದ್ಧಿಯನ್ನು ಮೇಲ್ಮಟ್ಟಕ್ಕೆ ಕೊಂಡೊಯ್ಯಲಿ, ಭಾರತವನ್ನು ಜಗತ್ತಿನ ವಿಶ್ವಗುರುವನ್ನಾಗಿ ಮಾಡಲೆಂತೇಳಿ ನಾನು ಇಲ್ಲಿ ಆಶಿಸ್ತೀನಿ. ಈ ಹಿನ್ನೆಲೆಯಲ್ಲಿ ನಾವು ಡಾಕ್ಟರ್ ಮನಮೋಹನ್ ಸಿಂಗರನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ, ವಿಶ್ಲೇಷಣೆ ಮಾಡಬೇಕಾಗಿದೆ, ಗೌರವ ಸಲ್ಲಿಸಬೇಕಾಗಿದೆ. ಅವರು ಪಾಪ ನೊಂದು ಕಡೆಯ ದಿನಗಳಲ್ಲಿ ಒಂದು ಮಾತು ಹೇಳಿದರು, ಮುಂದಿನ ದಿನಗಳಲ್ಲಿ ಇತಿಹಾಸ ತಮಗೆ ದಯವನ್ನು ತೋರ್ಬೋದು, ಯಾಕಂದರೆ ಈ ಮಾಧ್ಯಮಗಳು ತೋರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದು ನಿಜ ಕೂಡ ಹೌದು. ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಒಂದು ಪತ್ರಿಕಾಗೋಷ್ಠಿ ನಡೀತು. ಅದೇ ಪತ್ರಿಕಾಗೋಷ್ಠಿ ಲಾಸ್ಟ್ ಇನ್ನುವರೆಗೂ ಕೂಡ ಅವರ ನಂತರ ಪ್ರಧಾನಿಯಾಗಿರ್ತಕ್ಕವರು ಪತ್ರಿಕಾಗೋಷ್ಠಿ ನಡೆಸಿಲ್ಲ.
62 ಪ್ರಶ್ನೆಗಳಿಗೆ 1.5 ತಾಸಿನಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗರು ಉತ್ತರ ಕೊಡ್ತಾರೆ. ಅವೇನೇ ಮೊದಲೇ ನಿಗದಿತವಾಗಿರ್ತಕ್ಕಂಥ ಪ್ರಶ್ನೆಗಳಲ್ಲ, ಆ ವೇದಿಕೆಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರಶ್ನೆಗಳು. ಆ ವೇದಿಕೆಗಳೇ ಆಗಿಂದಾಗಲೇ ಸಾರ ಸರ ಸರ ಅಂತೇಳಿ ಡಾಕ್ಟರ್ ಮನಮೋಹನ್ ಸಿಂಗರು ಉತ್ತರವನ್ನು ಕೊಡ್ತಾರೆ. ಅಂಥ ಪ್ರತಿಭಾನ್ವಿತ್ವ, ಅಂಥ ಪ್ರತಿಭೆ ಡಾಕ್ಟರ್ ಮನಮೋಹನ್ ಸಿಂಗರಲ್ಲಿತ್ತು. ನೋಡಿ, ಅವರು ಪ್ರಧಾನಮಂತ್ರಿಯಾಗಿದ್ದಾಗ ನಡೆಸಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಮತ್ತೆಂದೂ ನಡೆಸೇ ಇಲ್ಲಂತೆ, ಈಗಲೂ ಕೂಡ ನಡೆಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವುಗಳ ಗಮನ ಅಷ್ಟಾಗಿ ಏನಾಗುತ್ತೆ, ಡಾಕ್ಟರ್ ಮನಮೋಹನ್ ಸಿಂಗರ ವ್ಯಕ್ತಿತ್ವ ನಮ್ಗೆ ಗೊತ್ತಾಗುತ್ತೆ. ಒಂದು ಚೆನ್ನಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅಜಾತಶತ್ರು. ವಿರೋಧ ಪಕ್ಷಗಳಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವರನ್ನು ವಿರೋಧಕ್ಕಾಗಿ ವಿರೋಧಿಸಿದರೆ ವೈಯಕ್ತಿಕವಾಗಿ ಅವರನ್ನು ಇಷ್ಟಪಡ್ತಾಯಿದ್ರು. ಅಂಥ ಗುಣ ಡಾಕ್ಟರ್ ಮನಮೋಹನ್ ಸಿಂಗರಲ್ಲಿತ್ತು. ರಾಜ್ಯಸಭಾ ಸದಸ್ಯರಾದಾಗ ಅವರಿಗೆ 92 ವರ್ಷ. ವೀಲ್ ಚೇರ್ ಮೇಲೆ ಬಂದು ಅವರೇನು ಮಾಡ್ತಾರೆ, ಆ ರಾಜ್ಯಸಭಾ ಪಾರ್ಲಿಮೆಂಟ್ನಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತಾರೆ. 92 ವರ್ಷ ಕೂಡುವುದೇ ಭಾಳ ಕಷ್ಟ. ಅಂಥ ಸ್ಥಿತಿಯಲ್ಲಿ ವೀಲ್ ಚೇರ್ ಮೇಲೆ ಬಂದು ಚರ್ಚೆಯಲ್ಲಿ ಭಾಗವಹಿಸ್ತಾರಂದರೆ ಆ ಡಾಕ್ಟರ್ ಮನಮೋಹನ್ ಸಿಂಗರ ಗಟ್ಟಿತನ ಎಷ್ಟಿರಬೇಕು. ನಾವು ನೋಡ್ತಾ ಇದ್ದೇವೆ, ಎಷ್ಟೋ ಜನ ಪಾರ್ಲಿಮೆಂಟೇರಿಯನ್ಸು ಪಾರ್ಲಿಮೆಂಟಿಗೆ ಬಂದು ಸಹಿ ಹಾಕಿ ಮತ್ತೆ ಹೋಗಿಬಿಡ್ತಾರೆ. ಮತ್ತೆ ಪಾರ್ಲಿಮೆಂಟ್ ಮುಗಿಯುವಾಗ ಸಹಿ ಹಾಕ್ಲಿಕ್ಕೆ ಬರ್ತಾರೆ, ಇನ್ನೂ ಯಾವುದಕ್ಕೂ ಬರ್ತಾರೆ. ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಎಂದೂ ಅದನ್ನು ಮಾಡಲಿಲ್ಲ. ಅವರು ಪ್ರಜಾಪ್ರಭುತ್ವಕ್ಕೆ ನಿಷ್ಠರಾಗಿದ್ದರು. ಪ್ರಜಾಪ್ರಭುತ್ವ ಅವರ ಜೀವನದ ಒಂದು ಭಾಗವಾಗಿತ್ತು. ವಂಶಪಾರಂಪರ್ಯದ ಪ್ರಭುತ್ವದಲ್ಲಿ ಇದ್ದುಕೊಂಡೇ ವಂಶಪಾರಂಪರ್ಯ ಪ್ರಭುತ್ವವನ್ನು ವಿರೋಧಿಸ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದರು, ಒಬ್ಬ ಪ್ರತಿಭಾವಂತನಾಗಿದ್ದರು ಡಾಕ್ಟರ್ ಮನಮೋಹನ್ ಸಿಂಗ್. ಇದನ್ನೆಲ್ಲ ನಾವು ಗಮನದಲ್ಲಿಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗರನ್ನು ನಾವು ಪ್ರಶಂಸಿಸಬೇಕಾಗುತ್ತೆ, ಗೌರವಿಸಬೇಕಾಗುತ್ತೆ. ಪುನರ್ಜನ್ಮ ಅಂಥದ್ದು ಏನಾದರೂ ಇದ್ದರೆ ಡಾಕ್ಟರ್ ಮನಮೋಹನ್ ಸಿಂಗರಂಥವರು, ಡಾಕ್ಟರ್ ಮನಮೋಹನ್ ಸಿಂಗರು ಮತ್ತೆ ನಮ್ಮ ದೇಶದಲ್ಲಿ ಹುಟ್ಟಲಿ, ನಮ್ಮನ್ನೆಲ್ಲ ಮುನ್ನಡೆಸಲಿ. ಆತ್ಮೀಯರೇ, ಕೆಲವಾರು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನೂ ಅನೇಕ ವಿಚಾರಗಳಿವೆ. ಸಮಯದ ಅಭಾವದಿಂದ ಅವುಗಳನ್ನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಪ್ರಸಂಗ ಬಂದಾಗ ಅವುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗುವ. ನಮಸ್ಕಾರ.